ಎಲ್ಲ ನನ್ನ ಪ್ರೀತಿಯ ಕನ್ನಡಿಗ ಜನತೆಗೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಈ ವಿಡಿಯೋನ ನಾನು ಬೆಳಗ್ಗಿಂದ ಶುರು ಮಾಡ್ಕೋತಾ ಇದ್ದೀನಿ. ಇನ್ನು ಆ್ಯಸ್ ಯೂಶ್ವಲ್ ಬೆಳಗ್ಗೆ ಎದ್ದಿದ ತಕ್ಷಣ ಆಚೆಗಡೆ ನೀರು ಹಾಕ್ಬಿಟ್ಟು ಇನ್ನು ರಂಗೋಲಿ ಬಿಡಿಸ್ಕೊಳ್ಳೋದೆ ಫಸ್ಟ್ ಕೆಲಸ. ನಾನೊಂದು ಕಡೆ ರಂಗೋಲಿ ಬಿಡಿಸ್ಕೊತಿದ್ರೆ ನಮ್ಮ ನಿತ್ವಿ ಚಪ್ಪಲಿ ಹಾಕೊಬರೋದು ಓಡಾಡುತ್ತಾ ಇದ್ದಾರೆ. ನಾನು ಎಲ್ಲಿ ರೋಡ್ಗೆ ಹೋಗ್ಬಿಡ್ತಾರೋ ಅಂತ ಅಂದ್ಬಿಟ್ಟು ಸ್ವಲ್ಪ ಅವ್ರನ್ನ ನೋಡಿಕೊಂಡು ಇನ್ನು ರಂಗೋಲಿ ಹಾಕೋದನ್ನು ಕಂಪ್ಲೀಟ್ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ಸ್ವಲ್ಪ ಬ್ಯುಸಿ ಡೇ ಆಗಿರುತ್ತೆ. ಯಾಕಂದರೆ ಇವತ್ತು ಟೊಮೆಟೊ ನಾಟಿ ಮಾಡಿದ್ವಲ್ಲ, ಇನ್ನು ಅದಕ್ಕೆ ಅಂತ ಅಂದ್ಬಿಟ್ಟು ಇನ್ನು ಕೋಲ್ ನೆಟ್ಲಿಕ್ಕೆ ಅಂತ ಬಂದಿದ್ದಾರೆ. ಅವ್ರಿಗೆ ಬೆಳಗ್ಗಿಂದ ಕಾಫಿ ಟೀ, ಇನ್ನು ನೆಕ್ಸ್ಟ್ ಊಟ, ಬೆಳಗ್ಗೆ ಬ್ರೇಕ್ಫಾಸ್ಟು, ಮಧ್ಯಾಹ್ನ ಲಂಚ್ ಇವೆಲ್ಲ ಮಾಡಬೇಕು. ಇನ್ನು ಯಾರೂ ಇಲ್ಲ ಮನೆಯಲ್ಲಿ, ನಾನೊಬ್ಬಳೇ. ಹಾಗಾಗಿ ನಿತ್ವಿನ ನೋಡ್ಕೋತಾ ಇದನ್ನೆಲ್ಲ ಕೆಲಸ ಮಾಡ್ಕೋಬೇಕು. ಫಸ್ಟ್ ಅವ್ರಿಗೆ ಟೀ ಇಟ್ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಹಾಲಿಟ್ಟಿದ್ದೀನಿ. ಸೊ ನನ್ನ ಹಸ್ಬೆಂಡ್ ಸ್ವಲ್ಪ ಸ್ನ್ಯಾಕ್ಸ್ ಕೊಟ್ಟು ಅದನ್ನು ತಿಂತ ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆನೇ ಬೇಗ ಸ್ನಾನನೂ ಮುಗಿಸ್ಕೊಬಂದ್ಬಿಟ್ಟೆ. ಇನ್ನು ಇವತ್ತು ಸ್ವಲ್ಪ ಬಿಸಿಯಾಗಿರುತ್ತಲ್ವ ಅಂತ ಅಂದ್ಬಿಟ್ಟು ಬೆಳಗ್ಗೆ ಬೇಗ ಸ್ನಾನ ಮುಗಿಸ್ಕೊಬಿಟ್ಟೆ. ಇನ್ನು ಅವ್ರಿಗೆ ಹಾಲಿಟ್ಬಿಟ್ಟು ಇನ್ನು ಸ್ವಲ್ಪ ಹೊತ್ತು ಅದನ್ನು ಕುದೀಲಿಕ್ಕೆ ಬಿಟ್ಟೆ. ಇನ್ನು ಅಷ್ಟರಲ್ಲಿ ಹಾಲು ಹೊಕ್ಕಿತು. ಇನ್ನು ಅದಕ್ಕೆ ಸಕ್ಕರೆ ಹಾಕೋಣ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಸೊ ಅವರೆಲ್ಲ ಒಂದು 6 ಜನ ಬಂದಿದ್ದಾರೆ. ಇನ್ನು ನಾವೆಲ್ಲ ಇಬ್ಬರು ಇದ್ದೀವಲ್ವ, ನಾನು ನನ್ನ ಹಸ್ಬೆಂಡ್ ಇನ್ನಿಬ್ಬರು ಇದ್ದೀವಿ. ಎಲ್ಲ ಒಂದು 8 ಜನ 9 ಜನಕ್ಕೆ ಆಗೋಷ್ಟು ಅಡುಗೆನ ಮಾಡ್ಕೋಬೇಕು. ಆ್ಯಂಡ್ ಸಾಂಬಾರನ್ನು ಬೆಳಗ್ಗೆನೇ ಮಾಡ್ಕೊಬಿಡೋಣ ಅಂತ ಅನ್ಕೋತಾ ಇದ್ದೀನಿ. ಟಿಫನ್ ಜೊತೆಗೆ ಮಾಡ್ಕೊಬಿಟ್ರೆ ಮಧ್ಯಾಹ್ನ ಸ್ವಲ್ಪ ಈಸಿ ಆಗುತ್ತಲ್ವ ಅನ್ನೋ ಥರ ಮಾಡ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ. ಇನ್ನು ಅವ್ರಿಗೆ ಏನು ಬೇಕು ಅಂತ ಕೇಳಿದ್ರೆ ಕಾಫಿ ಬೇಕು ಅಂತ ಹೇಳಿದ್ರು. ಹಾಗಾಗಿ ಏನೇನು ಕಾಫಿನೇ ಮಾಡಿಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಇಟ್ಟಿದ್ದೀನಿ. ಅಂದರೆ ಸ್ವಲ್ಪ ಚಿಕ್ಕ ಪಾತ್ರೆಯಲ್ಲಿ ಇಟ್ಕೊಬಿಟ್ಟಿದ್ದೀನಿ. ಹಾಗಾಗಿ ಅದನ್ನು ಆಲ್ಮೋಸ್ಟ್ ಲೋ ಫ್ಲೇಮಲ್ಲೇ ಇಟ್ಕೊಂಡು ಕುದಿಸ್ಕೊಳ್ಳೋ ಥರ ಹಾಕ್ಬಿಡ್ತು. ಒಂದು ಸ್ವಲ್ಪ ದೊಡ್ಡದರಲ್ಲಿ ಇಟ್ಟಿದ್ರೆ ಅಟ್ಲೀಸ್ಟ್ ಅದು ಹುಕ್ಲಿಕ್ಕಾದರೂ ಜಾಗ ಇರುತ್ತಲ್ವ, ಇವಾಗ ಜಾಗನೇ ಇಲ್ಲ. ಹಾಗಾಗಿ ಒಂದು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ಹೊತ್ತು ಅದನ್ನು ನೋಡ್ಕೋತಾ ಇನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದೀಲಿಕ್ಕೆ ಬಿಟ್ಟೆ. ಇಲ್ಲಾಂದರೆ ಸರಿಯಾಗಿ ಹಾಲು ನಮಗೇನಾದರೂ ಸರಿಯಾಗಿ ಇದಾಗಿಲ್ಲ ಅಂತಂದರೆ ಟೀನೋ ಕಾಫಿನೋ ಕುಡಿದಾಗ ಬರೀ ಹಾಲು ಕುಡ್ದು ಒಂಥರ ಹಸಿ ಹಾಲು ಕುಡ್ದ ಫೀಲಿಂಗ್ ಬರುತ್ತೆ. ಹಾಗಾಗಿ ಇನ್ನು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇನ್ನು ಸ್ವಲ್ಪ ಚೆನ್ನಾಗಿ ಕುದೀಲಿಕ್ಕೆ ಬಿಟ್ಟೆ. ಇನ್ನು ಕಾಫಿ ಪೌಡ್ರನ್ನೂ ಹಾಕ್ಕೋತಾ ಇದ್ದೀನಿ. ನನ್ನ ಹಸ್ಬೆಂಡ್ ಏನೋ ಹೇಳ್ತಾ ಇದ್ದಾರೆ ವಿಡಿಯೋ ತಗೋತಿದ್ರೆ, ಅದಕ್ಕೆ ಅವ್ರನ್ನೂ ಮಾತಾಡ್ಸ್ಕೊತಾ ನನ್ನಗ್ತಾ ಇನ್ನು ಕಾಫಿ ಇಟ್ಕೊಳ್ಬಿಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಇನ್ನು ಕಾಫಿ ಪೌಡ್ರನ್ನ ಒಂದು ಗ್ಲಾಸ್ಗೆ ಹಾಕ್ಕೊಂಡಿದ್ದೀನಿ. ಇನ್ನು ಅದರಲ್ಲಿ ಹಾಲು ಹಾಕ್ಬಿಟ್ಟು ಇನ್ನು ಮಿಕ್ಸ್ ಮಾಡ್ಕೊಳ್ಳೋದು. ನಾನು ಕಾಫಿ ಪೌಡ್ರ್ ಏನು ತುಂಬ ಹಾಕ್ಲಿಕ್ಕೆ ಹೋಗಿಲ್ಲ, ಸ್ವಲ್ಪ ಕಮ್ಮಿ ಹಾಕ್ತೆ. ಬಟ್ ನಾವು ಮನೇಲಿ ಕುಡಿಯೋ ಹಾಗಿದ್ರೆ ನನಗೂ ನನ್ನ ಹಸ್ಬೆಂಡ್ಗಾದರೆ ಒಂದು ಸ್ವಲ್ಪ ಸ್ಟ್ರಾಂಗಾಗಿ ಇಟ್ಕೋತೀವಿ. ಸ್ವಲ್ಪ ಜನಕ್ಕೆ ಒಂದೊಂದು ಥರ ಇಷ್ಟ ಅಲ್ವಾ, ಸ್ಟ್ರಾಂಗಾಗಿ ಇಟ್ಕೊಳ್ಳೋದು ಇಷ್ಟ, ಸ್ವಲ್ಪ ಜನಕ್ಕೆ ಸ್ವಲ್ಪ ಲೈಟಾಗಿ ಇಟ್ಕೊಳ್ಳೋದು ಇಷ್ಟ. ನನಗೆ ಟೀಗಿಂತನೂ ಕಾಫಿ ಕಂಡ್ರೆ ತುಂಬ ಇಷ್ಟ ಆಗುತ್ತೆ. ಟೀ ಸ್ವಲ್ಪ ಫ್ಲೇವರ್ಡ್ ಟೀ ಬರುತ್ತೆ ನೋಡಿ, ಅದು ಮಾತ್ರ ತುಂಬ ಇಷ್ಟವಾಗಿ ಕುಡಿಯೋಕ್ಕೆ ಇಷ್ಟ ಆಗುತ್ತೆ. ಇಲ್ಲಾಂದರೆ ಕಾಫಿನೇ ಆಲ್ಮೋಸ್ಟ್ ಆಲ್. ಇನ್ನೇನು ಬ್ರೂ ಹಾಕಿದ್ನಲ್ವ ಚೆನ್ನಾಗಿ ತಿರುಗಿಸ್ಕೊಬಿಡ್ತಾ ಇದ್ದೀನಿ. ನನಗೆ ಬ್ರೂ ಇಷ್ಟ, ಇಲ್ಲಾಂದರೆ ಸನ್ ಕೆಫೆ ಆದರೂ ತುಂಬ ಚೆನ್ನಾಗಿರುತ್ತೆ. ಇನ್ನು ಅವ್ರಿಗೆ ನಾವು ಫ್ಲಾಸ್ಕ್ ಹಾಕಿ ಕೊಟ್ಟು ಕಳಿಸೋಣ ಅಂತ ಅಂದ್ಬಿಟ್ಟು ಇನ್ನು ಫ್ಲಾಸ್ಕ್ ಹಾಕ್ತಾಯಿದ್ದೀನಿ. ಬಿಕಾಸ್ ಅವರು ಸ್ವಲ್ಪ ಲೇಟಾಗಿ ಏನಾದರೂ ಕುಡಿದ್ರೆ ನಾರ್ಮಲಾಗಿ ಕೊಟ್ಟು ಕಳಿಸಿದ್ರೆ ತಣ್ಣಗೆ ಹಾಕ್ಬಿಡುತ್ತಲ್ವ. ಇನ್ನು ಅಟ್ಲೀಸ್ಟ್ ಕೊಟ್ಟು ಕಳಿಸಿ ಯೂಸ್ ಇರಲ್ಲ. ಹಾಗಾಗಿ ಇನ್ನು ಫ್ಲಾಸ್ಕ್ ಹಾಕಿ ಕೊಟ್ಟು ಕಳಿಸಿದ್ದೀವಿ ಅಂದರೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಇನ್ನು ಅವ್ರಿಗೂ ಬಿಸಿಯಾಗಿರುತ್ತಲ್ವ ಅಂತ ಅಂದ್ಬಿಟ್ಟು ಇನ್ನು ಫ್ಲಾಸ್ಕ್ ಹಾಕ್ಕೋತಾ ಇದ್ದೀನಿ. ನನ್ನ ಹಸ್ಬೆಂಡ್ ನಾನು ಅಲ್ಲೇ ಕುಡಿತೀನಿ ಬಿಡಮ್ಮ, ನಿನ್ಗೆ ಎಷ್ಟು ಬೇಕೋ ಅಷ್ಟನ್ನ ತೊಗೊಂಡು ಇನ್ನು ಹಾಕ್ಬಿಡೋ ಎಲ್ಲ ಅಂತಂದರು. ಇನ್ನು ನಾನು ಒಂದು ಪುಟ್ಟ ಗ್ಲಾಸಿಗೆ ತೊಗೊಬಿಟ್ಟು ಇನ್ನೇ ಅವ್ರಿಗೆ ಎಲ್ಲ ಹಾಕ್ಬಿಟ್ಟು ಇನ್ನು ಫ್ಲಾಸ್ಕ್ಗೆ ಎಲ್ಲ ಬಾಟ್ಲ್ ಹಾಕ್ಬಿಟ್ಟು ಇನ್ನು ಅವ್ರಿಗೆ ಕೊಟ್ಬಿಟ್ಟೆ. ಇನ್ನು ಅವರು ತಗೊಂಡು ಹೋದರು. ಇನ್ನು ನನ್ನ ಹಸ್ಬೆಂಡ್ ಇವತ್ತು ಡೇ ಫುಲ್ ಅಲ್ಲೇ ಇರಬೇಕಾಗತ್ತೆ. ಅವ್ರು ಕೋಲ್ ನೆಡ್ತಾ ಇರ್ತಾರಲ್ವ, ಹಾಗಾಗಿ ನಮಗೆ ಹೆಂಗೆ ಬೇಕೋ ಹಂಗೆ ಹೇಳ್ಕೊತಾ ಅವ್ರ ಹತ್ರ ಇದು ಮಾಡಿಸ್ಕೋಬೇಕು. ಇನ್ನು ಅದಕ್ಕೆ ಅವರು ಕಾಫಿ ತೊಗೊಬಿಟ್ಟು ಇನ್ನು ಹೊರಟರು. ಇನ್ನು ನಮ್ಗೆ ಕಾಫಿ ಕೊಟ್ಬಿಟ್ಟು ಹೋಗಿದ್ರಲ್ಲ ಸ್ವಲ್ಪ, ನಾವು ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡಿದ್ದೀನಿ. ಈ ನಡುವೆ ತುಂಬ ಕಾಫಿ ಟೀ ಅದನ್ನೆಲ್ಲ ಕುಡಿಲಿಕ್ಕೆ ಹೋಗ್ತಿಲ್ಲ. ಆಲ್ಮೋಸ್ಟ್ ಅಲ್ಲಿ ಬಿಸಿನೀರು ಹಾಕಿ ಕುಡಿತಾ ಇದ್ದೀನಿ, ಇಲ್ಲಾಂದರೆ ಯಾವುದಾದ್ರೂ ಡಿಟಾಕ್ಸ್ ಡ್ರಿಂಕ್ ಹಾಕಿ ಕುಡಿತಾ ಇದ್ದೀನಿ. ಇನ್ನು ಇವತ್ತು ಕಾಫಿ ಯಾವಾಗಾದರೂ ಈ ಥರ ಅಕೇಶ್ನಲಿ ಏನಾದರೂ ಮಾಡಿದಾಗ ಮಾತ್ರ ಕುಡಿಲಿಕ್ಕೆ ಇದು ಮಾಡ್ತೀವಿ. ನಾನು ಕಾಫಿ ಕುಡಿತಾ ಇದ್ದೀನಿ. ನಮ್ಮ ನಿತ್ವಿಗೆ ಕಾಫಿ ಟೀ ಕಂಡ್ರೆ ತುಂಬ ಇಷ್ಟ. ಇನ್ನು ಅವನಿಗೂ ಸ್ವಲ್ಪ ಕೊಟ್ಟೆ. ಇನ್ನು ತುಂಬ ಕೊಡೋ ಅಭ್ಯಾಸ ಎಲ್ಲ ಮಾಡಬಾರ್ದಲ್ವ ಅನ್ನೋ ಥರ ಸ್ವಲ್ಪ ಕೊಟ್ಟೆ. ಇನ್ನು ಕಾಫಿ ಎಲ್ಲ ಕುಡ್ದಿದ್ದ ಆದಮೇಲೆ ಫಸ್ಟ್ ಅನ್ನಕ್ಕೆ ಇಟ್ಬಿಟ್ಟೆ. ಇನ್ನು ಅವ್ರಿಗೆ ಟಿಫನ್ಗೆ ಏನು ಬೇಕು ಅಂತ ಕೇಳಿದ್ರೆ ಚಿತ್ರಾನ್ನ ಬೇಕು ಅಂತಂದರು. ಹಾಗಾಗಿ ಇನ್ನು ಚಿತ್ರಾನ್ನ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ರೈಸ್ಗೆ ಇಟ್ಬಿಟ್ಟು ಇನ್ನು ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಇನ್ನು ವಾಷಿಂಗ್ ಮಿಷಿನ್ಗೂ ಬಟ್ಟೆ ಹಾಕ್ಕೋತಾ ಇದ್ದೀನಿ. ಏನಂದರೆ ಅವ್ರನ್ನ ಕೇಳ್ತೀವಿ ಅವರು ಆ್ಯಕ್ಚುಲಿ ನಮ್ಗೆ ರೆಗ್ಯುಲರಾಗಿ ಬರ್ತಾರೆ. ಎಲ್ಲದಕ್ಕೂ ಅವರೇ ಬರೋದು. ಪೇಪರ್ ಹಾಕಲಿಕ್ಕೆ, ಇಲ್ಲಾಂದರೆ ಕೋಲ್ ನೆಟ್ಕೊಡ್ತೀವಲ್ವ, ಇನ್ನು ಕೋಲ್ ನೆಟ್ಕೊಳ್ಳಿಕ್ಕೆ, ಇದಕ್ಕೆಲ್ಲದಕ್ಕೂ ಅವರೇ ರೆಗ್ಯುಲರಾಗಿ ಬರೋದು. ಪ್ರತಿ ಸಲವೂ ಅವರೇ ಬರ್ತಾರೆ. ಹಾಗಾಗಿ ಅವ್ರನ್ನೇ ಕೇಳ್ತೀವಿ, ನಿಮ್ಗೆ ಏನು ಬೇಕು, ಮುದ್ದೆ ಬೇಕಾ, ಅನ್ನ ಬೇಕಾ, ಇಲ್ಲಾಂದರೆ ಟಿಫನ್ ಬೇಕಾ ಅಂತ ಕೇಳ್ತೀವಿ. ಅವ್ರು ಏನು ಕೇಳಿದ್ರೆ ಅದನ್ನು ಮಾಡ್ಕೊಳ್ಳೋದು. ಪಾಪ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಹಾಗಾಗಿ ಏನು ಮೇಯ್ನ್ ಥಿಂಗ್ ಅಂದರೆ ನಾವು ಕಷ್ಟಪಡೋದೇ ತಿಂಡಿಗೋಸ್ಕರ, ಊಟಕ್ಕೋಸ್ಕರ. ಹಾಗೆ ನಾವು ಕಷ್ಟಪಡೋದು ಎಲ್ಲರೂ ಅಷ್ಟೇ. ದುಡಿತಿದ್ದೀವಿ ಅಂತಂದರೆ ಇನ್ನು ಊಟ ಮಾಡ್ಲಿಕ್ಕಂತಲೇ, ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕಂತಲೇ ದುಡಿತೀವಿ. ಹಾಗಾಗಿ ಆ ಊಟನೇ ಚೆನ್ನಾಗಿರಬೇಕಲ್ಲ ಅನ್ನೋ ಥರ ಅವ್ರನ್ನ ಕೇಳಿಬಿಟ್ಟು ಅವ್ರಿಗೆ ಹೇಗೆ ಬೇಕೋ ಹಾಗೆ ಅವ್ರು ಏನು ಟಿಫನ್ ಕೇಳಿದ್ರೆ ಅದು, ಇಲ್ಲಾಂದರೆ ಅವ್ರು ಮುದ್ದೆನೋ ಸಾಂಬಾರು ಏನು ಕೇಳಿದ್ರೆ ಅದನ್ನು ಮಾಡಿಕೊಡ್ತೀವಿ. ಇನ್ನು ಇವತ್ತು ಯಾರೂ ಇಲ್ವಲ್ಲ, ಇನ್ನು ಇರಲಿ ಬಿಡು ಅಂತ ಅಂದ್ಬಿಟ್ಟು ಕೇಳಿದೆ ಏನು ಬೇಕು ಅಂತ ಅಂದ್ಬಿಟ್ಟು. ಇನ್ನು ಅವ್ರು ಚಿತ್ರಾನ್ನ ಮಾಡಿಕೊಡಿ ಅಂತಂದರು. ಆಯಿತು ಅಂತ ಅಂದ್ಬಿಟ್ಟು ಇನ್ನು ಚಿತ್ರಾನ್ನ ಮಾಡೋಣ ಅಂತ ಬೇಗ ರೈಸ್ಗೆ ಇಟ್ಬಿಟ್ರೆ ನಾವು ಬೇರೆ ಕೆಲಸ ಮಾಡ್ಕೋತಿದ್ರೆ, ಅನ್ನ ಹಾಕಿಬಿಟ್ರೆ ಗೊಜ್ಜು ಮಾಡೋದು ತುಂಬ ಸುಲಭ ಆಗುತ್ತೆ
ಆಗಿಬಿಡುತ್ತಲ್ವ, ಬೇಗ ಟೈಮ್ ಏನು ತಗೊಳ್ಳಲ್ಲ ಬಿಡು ಅನ್ನೋ ಥರ ನಾನು ಫಸ್ಟ್ ಅನ್ನಕ್ಕೆ ಇಟ್ಬಿಟ್ಟಿದ್ದೀನಿ. ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ಬಿಟ್ಟು ಹೋಗೋಷ್ಟರಲ್ಲಿ ನಮಗೆ ಆಲ್ಮೋಸ್ಟ್ ಆಲ್ ನೀರು ಚೆನ್ನಾಗಿ ಕುದೀತಾ ಇರುತ್ತೆ. ಆಮೇಲೆ ಅಕ್ಕಿ ಹಾಕ್ಕೋಬೋದು ಅನ್ನೋ ಥರ ನಾನು ಎಲ್ಲಿ ಓಡಾಡ್ತಿದ್ರೆ ನಮ್ಮ ನಿತ್ವಿ ಹಿಂದೆ ಅಲ್ಲಿ ಓಡಾಡ್ತಾನೇ ಇರ್ತಾರೆ. ನಾನು ಬಟ್ಟೆ ಎಲ್ಲ ಹಾಕಿ ಒಂದು 2 ರೌಂಡ್ ಆಚೆ ಕೆಲಸ ಮಾಡ್ಕೊಂಡು ಬರೋಷ್ಟೊತ್ತಿಗೆ ನೀರು ಚೆನ್ನಾಗಿ ಕುದೀತಾ ಇತ್ತು. ಇನ್ನು ಅಕ್ಕಿ ವಾಶ್ ಮಾಡ್ಕೊಬಂದು ಇನ್ನು ಹಾಕ್ಕೋತಾ ಇದ್ದೀನಿ. ನಮಗೆ ನೀರು ಎಷ್ಟು ಚೆನ್ನಾಗಿ ಕುದಿಯುತ್ತಲ್ವ, ತುಂಬ ಚೆನ್ನಾಗಿ ಕುದ್ಕೊಂಡ್ರೆ ನಮಗೆ ಅಕ್ಕಿ ಹಾಕಿದ ತಕ್ಷಣ ಬೇಗ ಅನ್ನ ಆಗಿಬಿಡುತ್ತೆ. ತುಂಬ ಹೊತ್ತು ತಗೊಳ್ಳೋದೇ ಇಲ್ಲ, ತುಂಬ ಚೆನ್ನಾಗೂ ಆಗುತ್ತೆ. ಬಟ್ ನೀರು ಏನಂದರೆ ತುಂಬ ಚೆನ್ನಾಗಿ ಕುದಿಬೇಕು. ಪರ್ಫೆಕ್ಟಾಗಿ ಕುದ್ದಿದ್ದರೆ ನಮಗೆ ಅಕ್ಕಿ ಹಾಕಿದ ತಕ್ಷಣ ಬೇಗ ಅನ್ನ ಹಾಕಿಬಿಡತ್ತೆ. ಇನ್ನು ನಾನು ಅಕ್ಕಿ ಹಾಕಿಬಿಟ್ಟು ಇನ್ನು ಅದಕ್ಕೆ ನಮಗೆ ಉಪ್ಪು ಎಷ್ಟು ಬೇಕೋ ಅಷ್ಟನ್ನ ಸೇರಿಸ್ಕೊಬಿಟ್ಟು ಇನ್ನು ಚೆನ್ನಾಗಿ ಒಂದು ಸಲ ಕಲಿಸ್ಕೊಬಿಟ್ಟು ನಾವು ಪ್ಲೇಟ್ ಇಟ್ಟಿದ್ದೀವಿ ಅಂದರೆ ಸಾಕು. ನಾನು ಸ್ವಲ್ಪ ಹೊತ್ತು ಪ್ಲೇಟ್ ಹಿಟ್ಟು ಹಾಕಿ ಬಿಟ್ಟಿದ್ದೆ. ಮಧ್ಯದಲ್ಲಿ ತಿರುಗಿಸ್ಕೊತಾ ಇರಬೇಕು, ಬಿಕಾಸ್ ಕೆಳಗಡೆ ಎಲ್ಲ ಅಂಟ್ಕೊಂಡಂಗೆ ಆಗಿಬಿಡುತ್ತಲ್ವ. ನಾವೇನೇ ಮಾಡಲಿ ಒಂದೊಂದು ಸಲ ಮಧ್ಯದಲ್ಲಿ ತಿರುಗಿಸ್ಕೊತಾ ಇರಬೇಕು. ನಾನು ಐ ಫ್ಲೇಮಲ್ಲೇ ಇಟ್ಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟಿದ್ದೀನಿ, ಸರಿ ಹೋಗಿಬಿಡುತ್ತೆ ಅಂತ ಅಂದ್ಬಿಟ್ಟು. ಇನ್ನು ಮಧ್ಯದಲ್ಲಿ ತೆಗಿತಾ ಇರೋದು ಆ್ಯಸ್ ಯೂಶ್ವಲ್ ತಿರುಗಿಸ್ಕೊತಾ ಇರೋದು. ಇನ್ನು ಅದ್ರ ಮಧ್ಯದಲ್ಲಿ ಇನ್ನು ಒಳಗಡೆ ಆಚೆಗಡೆ ಕಸ ಗುಡಿಸೋದಿತ್ತು, ಇನ್ನು ಅದನ್ನು ಮುಗಿಸ್ಕೊಬಿಟ್ಟೆ. ಇನ್ನು ಆಲ್ಮೋಸ್ಟ್ ಒಂದು 80% ಹಾಕಿಬಿಟ್ಟಿದೆ, ಕುಕ್ ಆಗಿದೆ. ಇನ್ನೊಂದು 20% ಕುಕ್ ಹಾಕಬೇಕು. ಇನ್ನು ಸ್ವಲ್ಪ ಇವಾಗ ಲೋ ಫ್ಲೇಮ್ಗೆ ಇಟ್ಕೊಬಿಟ್ಟು ಒಂದು 5 ನಿಮಿಷ ಇಟ್ಟಿದ್ದೀವಿ ಅಂದರೆ ಸರಿ ಹೋಗಿಬಿಡುತ್ತೆ. ಇನ್ನು ನಾವು ಸಾಂಬಾರು ಮಧ್ಯಾಹ್ನಕ್ಕೆ ಸಾಂಬಾರು ಬೇಕಲ್ವ, ಇನ್ನು ಅದನ್ನು ಇವಾಗೆ ಮಾಡ್ಕೊಬಿಡೋಣ, ಮತ್ತೆ ಅಂದರೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಇನ್ನು ಸಾಂಬಾರನ್ನು ಇವಾಗೆ ಮಾಡ್ಕೊಬಿಡ್ತಾ ಇದ್ದೀನಿ. ನಾನೇನು ಮಾಡ್ತಿದ್ದೀನಿ ಅಂದರೆ ಇವತ್ತು ನುಗ್ಗೆಕಾಯಿ ಮತ್ತು ಹಾಗೆ ಬೇಳೆ ಹಾಕಿಬಿಟ್ಟು ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಫಸ್ಟ್ ನುಗ್ಗೆಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ಲಾಸ್ಟ್ ವಾರ ಸಂತೆಗೆ ಹೋದಾಗ ಇನ್ನು ನುಗ್ಗೆಕಾಯಿ ತಂದಿದ್ದರು. ಅವರು ಸ್ವಲ್ಪ ಜಾಸ್ತಿ ತಂದುಬಿಟ್ಟಿದ್ರು ನನ್ನ ಹಸ್ಬೆಂಡ್. ಹಾಗಾಗಿ ಒಂದು ಸಲ ಸಾಂಬಾರು ಮಾಡಿ ಇನ್ನೊಂದು ಸ್ವಲ್ಪ ಹಾಗೆ ಎತ್ತಿಟ್ಟಿದ್ದೆ. ಇವತ್ತು ಇನ್ನು ಸ್ವಲ್ಪ ಮೀಡಿಯಮಾಗಿ ಜಾಸ್ತಿನೇ ಇತ್ತು. ಇನ್ನು ಇವತ್ತು ಸಾಂಬಾರು ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಇನ್ನು ಮಾಡ್ಕೊತಾ ಇದ್ದೀನಿ. ಅವರು ಏನು ತುಂಬ ಜನ ಬಂದಿಲ್ವಲ್ಲ, ಇನ್ನು 6 ಜನನೇ ಅಂದರೆ ಒಂದು 7-8 ಜನಕ್ಕೆಲ್ಲ ಎಷ್ಟು ಬೇಕಾಗುತ್ತೆ ಬಿಡು, ಸಾಂಬಾರು ಮಾಡ್ಕೊಬೋದು, ಅದು ಬೇರೆ ಒಂದೊತ್ತಿಗೆ ಅಲ್ವಾ ಅನ್ನೋ ಥರ ಮಾಡ್ಕೊತಾ ಇದ್ದೀನಿ. ನುಗ್ಗೆಕಾಯಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ, ತುಂಬ ಹೆಲ್ದಿನೂ. ನಮಗೆ ಆ್ಯಕ್ಚುಲಿ ನುಗ್ಗೆಕಾಯಲ್ಲಿ ಇವಾಗ ಸ್ವಲ್ಪ ಪ್ರೈಸಸ್ ಎಲ್ಲ ಕಮ್ಮಿ ಆಗಿದೆ. ಎಲ್ಲ ಒಂದು 3-4 ತಿಂಗಳು ಹಿಂದೆ ನುಗ್ಗೆಕಾಯಿ ಪ್ರೈಸಸ್ ಎಷ್ಟಿರೋದು ಗೊತ್ತಾ, ಒಂದೊಂದು ನುಗ್ಗೆಕಾಯಿ 20 ರೂಪಾಯಿ 10 ರೂಪಾಯಿ ಆಗಿರೋದು. ನುಗ್ಗೆಕಾಯಿ ಮರಗಳು ಇರೋರಿಗೆಲ್ಲ ಫುಲ್ ಬೆನಿಫಿಟ್ ಆಗುತ್ತೆ. ಬಟ್ ನುಗ್ಗೆಕಾಯಿಂದ ಒಂದು ಡಿಸಡ್ವಾಂಟೇಜ್ ಏನಾಗ್ಬಿಡುತ್ತೆ ಅಂದರೆ ಎಕ್ಸಸ್ ಹೀಟ್ ಆಗಿಬಿಡುತ್ತೆ. ತುಂಬ ತಿನ್ಕೊಂಡಿದ್ದೀವಿ ಅಂದರೆ ಎಕ್ಸಸ್ ಹೀಟ್ ಆಗಿಬಿಡುತ್ತೆ. ಸ್ವಲ್ಪ ಲಿಮಿಟಲ್ಲಿ ಯಾವಾಗೋ ಒಂದು ಸಲ ವಾರಕ್ಕೊಂದ್ಸಲನೋ ಇಲ್ಲಾಂದ್ರೆ 2 ವಾರಕ್ಕೊಂದ್ಸಲ ಆ ಥರ ತಿನ್ಕೊಂಡ್ರೆ ಸರಿ ಹೋಗಿಬಿಡುತ್ತೆ. ಇದು ರೆಗ್ಯುಲರಾಗಿ ತಿನ್ಕೊಂಡಿದ್ದೀವಿ ಅಂತಂದರೆ ಇನ್ನು ಎಕ್ಸಸ್ ಹೀಟ್ ಆಗೋಗೋದಂತೂ ಖಂಡಿತ, ತುಂಬ ಹೀಟ್ ಆಗಿಬಿಡುತ್ತೆ. ಬಟ್ ತುಂಬ ಹೆಲ್ದಿನೂ ಇದು, ಬಟ್ ಲಿಮಿಟಲ್ಲಿ ತಿನ್ನಬೇಕಷ್ಟೇ. ಇನ್ನು ನುಗ್ಗೆಕಾಯಿನೂ ಕಟ್ ಮಾಡ್ಕೊಂಡು ಇನ್ನು ಆಲ್ರೆಡಿ ಬೇಳೆನ ವಾಶ್ ಮಾಡ್ಕೊಬಂದಿಟ್ಟಿದ್ದೆ. ಇನ್ನು ಅದರಲ್ಲಿ ಹಾಕಿ ಕುದಿಯಕ್ಕೆ ಬಿಟ್ಟೆ. ಇನ್ನೊಂದು ಕಡೆ ಅನ್ನನೂ ರೆಡಿ ಆಗ್ತಾಯಿತ್ತು. ಇನ್ನು ನೋಡ್ತಾ ಇರ್ಬೋದು ಪರ್ಫೆಕ್ಟಾಗಿ ಬೆಂದ್ಕೊಂಡಿದೆ, ಅನ್ನ ಎಲ್ಲ ಹಾಕಿಬಿಟ್ಟಿದೆ. ಇನ್ನು ಫ್ಲೇಮ್ ಆಫ್ ಮಾಡ್ಕೊಬಿಟ್ಟು ಒಂದು ಸ್ವಲ್ಪ ಹೊತ್ತು ಅದೇ ಸ್ಟವ್ ಮೇಲೇ ಸ್ವಲ್ಪ ಬಿಸಿ ಇರುತ್ತಲ್ಲ ಕೆಳಗೆ, ಅದರ ಮೇಲೇ ನಾವು ಒಂದು 10 ನಿಮಿಷ ಬಿಟ್ಕೊಂಡಿದ್ದೀವಿ ಅಂದರೆ ಸರಿ ಹೋಗಿಬಿಡುತ್ತೆ. ಇನ್ನು ಅದೆಲ್ಲ ಆದಮೇಲೆ ಇನ್ನು ಅನ್ನನ ಕೆಳಗೆ ಇಳಿಸ್ಬಿಟ್ಟು ಸಾಂಬಾರನ್ನ ಪಕ್ಕಕ್ಕೆ ಇಟ್ಕೊಂಡು ನೆಕ್ಸ್ಟ್ ಸ್ವಲ್ಪ ದೊಡ್ಡ ಸ್ಟವ್ ಬರುತ್ತಲ್ಲ ಅಲ್ಲಿ ಇಟ್ಕೊಂಡು ನೀವು ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ನಾನು ಎಣ್ಣೆ ಹಾಕ್ಕೊಬಿಟ್ಟು ಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ ಆ್ಯಂಡ್ ಹಾಗೆ ಸ್ವಲ್ಪ ಕೊತ್ತಂಬರಿನ ಸೇರಿಸ್ಕೊಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇನ್ನು ಅದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದಷ್ಟೇ. ಅಂದರೆ ಚಿತ್ರಾನ್ನ ಇಲ್ಲಾಂದರೆ ಪುಳಿಯೋಗರೆ ಈ ಥರ ಏನಾದರೂ ಮಾಡಿದಾಗ ಬರೀ ತಿನ್ಲಿಕ್ಕೆ ಆಗಲ್ಲ, ನಮಗೂ ಆಗಲ್ಲ, ಬೇರೆಯವ್ರಿಗೂ ಆಗಲ್ಲ. ಅದಕ್ಕೆ ನಾನು ಚಟ್ನಿನ ಮಾಡ್ಕೊಬಿಡ್ತೀನಿ. ಇನ್ನು ಅದನ್ನು ಒಂದು ಕಡೆ ಇದು ಮಾಡಿಕೊಂಡು ಇನ್ನು ಖಾರನೂ ರೆಡಿ ಮಾಡಿಕೊಂಡೆ. ಎಷ್ಟು ಬ್ಯುಸಿ ಡೇ ಗೊತ್ತಾ ಇವತ್ತು ನನಗೆ, ಎಷ್ಟು ಫುಲ್ ಬ್ಯುಸಿಯಾಗಿ ನಡೀತಿದೆ. ಇನ್ನು ಸಂಜೆವರೆಗೂ ಹೀಗೆ ಇರುತ್ತೆ. ಇನ್ನು ಬೆಳಗ್ಗೆ ಊಟ ಕೊಟ್ಟು ಕಳಿಸೋದು, ಮಧ್ಯಾಹ್ನ ಊಟ ಕೊಟ್ಟು ಕಳಿಸೋದು, ಇನ್ನು ಸಂಜೆ ಕಾಫಿನೋ ಟೀನೋ ಇನ್ನೇನಾದರೂ ಮಾಡ್ಕೊಟ್ಟು ಕಳಿಸೋದು, ಈ ಥರ ಸ್ವಲ್ಪ ಬ್ಯುಸಿಯಾಗಿರುತ್ತೆ. ಇನ್ನೊಂದು ಏನಂದರೆ ಇವತ್ತು ಮೊದಲನೇ ಶುಕ್ರವಾರ, ಅಂದರೆ ನಮ್ಗೆ ಶನಿವಾರಗಳು ಬಂದಾದಮೇಲೆ ಮೊದಲನೇ ಶುಕ್ರವಾರ ಇದು. ಇವತ್ತು ತುಂಬ ಜನ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ಕೋತಾ ಇದ್ದಾರೆ. ನಮಗೆ ವರಮಹಾಲಕ್ಷ್ಮಿ ಹಬ್ಬ ನಾವು ಪ್ರತಿ ವರ್ಷವೂ ಮಾಡ್ತೀವಿ. ಬಟ್ ಈ ವರ್ಷ ಅಜ್ಜಿ ತೀರ್ಕೊಬಿಟ್ಟಿದ್ದಾರೆ, ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬನೇನು ಮಾಡ್ತಾ ಇಲ್ಲ. ಇನ್ನು ಅದಕ್ಕೆ ತುಂಬ ನಾರ್ಮಲ್ ಡೇ ಇದ್ದಾಗಿದೆ. ಇನ್ನು ನಮಗೇನು ಹಬ್ಬ ಇಲ್ವಲ್ಲ ಅಂತ ಅಂದ್ಬಿಟ್ಟು ಅಟ್ಲೀಸ್ಟ್ ಈ ಕೆಲಸ ಆದರೂ ಮುಗೀಲಿ ಅಂತ ಅಂದ್ಬಿಟ್ಟು ಇನ್ನು ಅವ್ರನ್ನ ಕರೆಸ್ಕೊಂಡು ಇನ್ನು ಕೆಲಸನ ಮುಗಿಸ್ಕೊಬಿಡ್ತಾ ಇದ್ದೀವಿ. ಇನ್ನು ಅತ್ತೆ ಬಂದುಬಿಟ್ಟು ಅವ್ರ ಮನೆಗೆ ಹೋಗಿದ್ದಾರೆ, ಹಬ್ಬ ಅಲ್ವಾ ಅಂತ ಅಂದ್ಬಿಟ್ಟು ಇನ್ನು ದೊಡ್ಡಪ್ಪ ಫೋನ್ ಮಾಡಿ ಕರೀತಾ ಇದ್ರು, ಬನ್ನಿ ಅಂತ ತುಂಬ ದಿನದಿಂದ ಕರೀತಿದ್ರು. ಹಾಗಾಗಿ ಅಮ್ಮ ಅಟ್ಲೀಸ್ಟ್ ನೀವಾದರೂ ಹೋಗಿ, ಇನ್ನು ನಾವು ಇರ್ತೀವಿ ಬಿಡಿ ಅಂತ ಅಂದ್ಬಿಟ್ಟು ಹೇಳಿದೆ. ಆ್ಯಕ್ಚುಲಿ ನಾನು ಅಮ್ಮ ಮನೆಯಲ್ಲಿದ್ದೆ, ನಾನು ಅಮ್ಮನ ಮನೆಗೆ ಹೋಗಬೇಕಾಗಿತ್ತು. ಇನ್ನು ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಅಮ್ಮನ ಮನೆಗೆ ಹೋಗ್ಲಿಕ್ಕೆ ಆಗಿಲ್ಲ. ಇನ್ನು ಅವ್ರು ಹಬ್ಬ ಮಾಡ್ಕೋತಿದ್ರೆ ಏನಕ್ಕೆ ಬಿಡು ಹೋಗೋದು ಅಂತ ಅಂದ್ಬಿಟ್ಟು ಇನ್ನು ಇವರು ಕೆಲಸ ಮಾಡ್ಲಿಕ್ಕೆ ಬಂದಿದ್ದಾರಲ್ಲ, ಇನ್ನು ಇವ್ರಿಗೂ ಅಡುಗೆಗಳೆಲ್ಲ ಬೇಕು, ಇನ್ನು ನಾವು ಹೋದ್ರೂ ಆಗಲ್ಲ. ಹಾಗಾಗಿ ನಾನು ಸುಮ್ಮನೆ ಆಗಿಬಿಟ್ಟೆ. ಬೇಕಾದರೆ ನೆಕ್ಸ್ಟ್ ವರ್ಷ ಮಾಡ್ಕೋಬೋದಿಲ್ಲ ಅಂದರೆ ಮತ್ತೆ ಹೋಗ್ಬೋದಲ್ವ, ಬಿಕಾಸ್ ಅವರೆಲ್ಲ ಮಾಡ್ತಾರೋ ಕಡೆ ನಾವೆಲ್ಲ ಹೋಗಿ ಸುಮ್ಮನೆ ಏನಕ್ಕೆ ಡಿಸ್ಟರ್ಬ್ ಮಾಡೋದು ಅನ್ನೋ ಥರ.
ಇನ್ನು ಚಿತ್ರಾನ್ನ ಮಾಡೋಣ ಅಂತ ಅಂದ್ಬಿಟ್ಟು ಇನ್ನು ಚಿತ್ರಾನ್ನಕ್ಕೆ ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನಮ್ಗೆ ಈರುಳ್ಳಿ ಜಾಸ್ತಿನೇ ತಗೊಳತ್ತಲ್ವ, ನಾನು ಸ್ವಲ್ಪ ಉದ್ದದಾಗಿ ಹೆಚ್ಕೊತಾ ಇದ್ದೀನಿ. ಇನ್ನು ನಮ್ಮ ಚಿತ್ರಾನ್ನಕ್ಕೆ ಅಂದ್ರೇ ಸ್ವಲ್ಪ ಈರುಳ್ಳಿ ದೊಡ್ಡದಾಗಿದ್ದರೆ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ಒಬ್ಬೊಬ್ರು ಒಂದೊಂದು ಥರ ಕಟ್ ಮಾಡ್ತಾರೆ. ನಾನು ತುಂಬ ಜನ ಮನೇಲಿ ನೋಡಿದ್ದೀನಿ, ವೆಜಿಟೇಬಲ್ ಕಟ್ಟಿಂಗ್ ಸ್ಟೈಲೇ ಒಂದೊಂದು ಥರ ಡಿಫ್ರೆಂಟ್ ಇರುತ್ತೆ. ನಮ್ಮ ಮನೇಲಿ ಅಷ್ಟೇ, ನಾನೊಂಥರ ಕಟ್ ಮಾಡ್ತೀನಿ, ನಮ್ಮ ಮತ್ತೆ ಒಂಥರ ಕಟ್ ಮಾಡ್ತಾರೆ. ಅದು ಹೇಳ್ತಲ್ಲೋ, ಒಂದು ಪರ್ಸನ್ನು ತುಂಬ ಥಿಂಗ್ಸ್ ಚೇಂಜ್ ಆಗಿಬಿಡುತ್ತೆ. ಪುಟ್ಟದಲ್ಲೂ ಇರುತ್ತೆ ಚೇಂಜಿಂಗ್ಸ್ ಅನ್ನೋದು. ನಾನು ಅದರ ಅಬ್ಸರ್ವ್ ಮಾಡಿದ್ದೀನಿ. ಸ್ವಲ್ಪ ಜನ ಚಿತ್ರಾನ್ನ ಮಾಡಿದಾಗ ಪುಟ್ಟದಾಗಿ ಕಟ್ ಮಾಡಿ ಹಾಕ್ತಾರೆ ಈರುಳ್ಳಿನ, ಸ್ವಲ್ಪ ಜನ ಇದರ ದೊಡ್ಡದಾಗಿ ಹಾಕ್ತಾರೆ. ನಮ್ಮ ಮನೇಲಿ ಸ್ವಲ್ಪ ಉದ್ದುದ್ದಾಗಿ ಹೆಚ್ಕೊಂಡು ಹಾಕ್ಕೋತೀವಿ, ಅಲ್ಲಲ್ಲಿ ಸಿಗ್ತಾ ಇರಲಿ ಬಿಡು ಚಿತ್ರಾನ್ನ ಅಲ್ವಾ ಅನ್ನೋ ಥರ. ಇನ್ನು ಅದರಲ್ಲೇ ಹಾಕಲಿಕ್ಕೆ ಅಂತ ಅಂದ್ಬಿಟ್ಟು ಇನ್ನು ಹಸಿಮೆಣ್ಸಿನ್ಕಾಯಿನೂ ಇದು ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಹಣ್ಣಾದಂಗೆ ಹಾಕ್ಬಿಟ್ಟಿದೆ, ಇನ್ನು ಕಿತ್ಕೊಬರ್ಬೇಕು. ಇನ್ನು ಗಿಡಗಳಲ್ಲಿ ಹಸಿಮೆಣ್ಸಿನ್ಕಾಯಿ ಇದೆ, ನಾವು ಕಿತ್ಕೊಬರ್ಬೇಕು. ಇನ್ನು ಇವಾಗ ಹೋಗಿ ಕಿತ್ಕೊಂಬರ್ಲಿಕ್ಕೆಲ್ಲ ಆಗಲ್ವಲ್ಲ ಅಂತ ಅಂದ್ಬಿಟ್ಟು ಈ ನೀರವನ್ನೇ ಹಾಕೋಣ ಅಂತ ಅಂದ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ಇದು ಬೇರೆ ಸಿಕ್ಕಾಪಟ್ಟೆ ಖಾರ ಇದೆ, ಇವು ಅಟ್ಲೀಸ್ಟ್ ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ಸರಿ ಹೋಗ್ಬಿಡುತ್ತೆ. ಒಂದು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಬಿಟ್ಟಿದ್ದೀವಿ ಅಂದರೆ ಇನ್ನು ಕಂಪ್ಲೀಟಾಗಿ ಹೊಟ್ಟೆ ಎಲ್ಲ ಹುರ್ಕೊಬಿಡಬೇಕು, ಅಷ್ಟೊಂದು ಇದು ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಕಮ್ಮಿನೇ ಹಾಕ್ಕೋತಾ ಇದ್ದೀನಿ. ಇನ್ನು ಸ್ವಲ್ಪ ಕಮ್ಮಿ ಆದರೂ ಪರವಾಗಿಲ್ಲ ಬಿಡು, ನಾವು ಚಟ್ನಿ ಮಾಡ್ಕೋತಿದ್ದೀವಲ್ವ, ಚಟ್ನಿಯಲ್ಲಿ ತಿನ್ಕೋಬೋದು. ಸ್ವಲ್ಪ ಕಮ್ಮಿ ಇದ್ದರೂ ಚಟ್ನಿ ಹೇಗೋ ಒಂಚೂರು ಖಾರನೇ ಮಾಡ್ತೀವಿ ಅನ್ನೋ ಥರ ಸ್ವಲ್ಪನೇ ಹಾಕ್ಕೋತಾ ಇದ್ದೀನಿ. ಇನ್ನು ಇವನು ಉದ್ದುದ್ದಾಗೆ ಹೆಚ್ಕೊಬಿಡ್ತಾ ಇದ್ದೀನಿ. ಚೆನ್ನಾಗಿ ಕೈಗೆ ಸಿಗತ್ತೆ ಪಕ್ಕಕ್ಕೆ ಎತ್ತಿಡೋಕ್ಕೆ ಅಂತ ಅಂದ್ಬಿಟ್ಟು ಉದ್ದುದ್ದಾಗೆ ಹೆಚ್ಕೊಬಿಡ್ತಾ ಇದ್ದೀನಿ. ಇನ್ನೊಂದು ಕಡೆ ಚಟ್ನಿಗೆ ನಾವನ್ನೆಲ್ಲ ಹಾಕಿ ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೀವಲ್ವ, ಅದನ್ನು ಒಂದು ಕಡೆ ಫ್ರೈ ಆಗ್ತಿದೆ. ನನಗೆ ಮುಂಚೆ ಚಿತ್ರಾನ್ನ ಅಂದರೆ ಇಷ್ಟನೇ ಆಗ್ತಾ ಇರಲಿಲ್ಲ. ಬಟ್ ನಾನು ಚಿತ್ರಾನ್ನ ಇಷ್ಟ ಆಗಲಿಕ್ಕೆ ಯಾವಾಗ ಇದಾಯಿತು ಅಂತಂದರೆ, ನಾನು 6th ಹಾಸ್ಟೆಲ್ಗೆ ಹೋದೆ. ಆವಾಗ ತುಂಬ ಮಂಡೆ ಅಂದರೆ ಚಿತ್ರಾನ್ನ ಮಾಡೋರು, ಕಂಪಲ್ಸರಿ ಮಂಡೆ ಚಿತ್ರಾನ್ನ ಮಾಡೋರು. ನಾನು ಸ್ಟಾರ್ಟಿಂಗಲ್ಲಿ ಹೋದಾಗ ಫಸ್ಟು ಒಂದು 2 ಸಲ ತಿನ್ಲಿಕ್ಕೆ ಹೋಗಿಲ್ಲ ಅಷ್ಟೊಂದಾಗಿ. ಬಟ್ ಮತ್ತು ಇನ್ನು ನಾವು ಹಾಸ್ಟೆಲಲ್ಲಿದ್ದಾಗ ನಮ್ಗೆ ಬೇರೆ ಆಪ್ಷನ್ ಇರಲ್ವಲ್ಲ. ತಾಯಿ ಮನೆಯಲ್ಲಿ, ಅಮ್ಮನ ಮನೇಲಿದ್ದಾಗ ಏನಾಗಿಬಿಡುತ್ತೆ ಅಂದರೆ, ನಾವು ಬೇಡ ಅಂದಿದ ತಕ್ಷಣ ಅವ್ರು ಬೇರೆ ಏನಾದರೂ ಮಾಡಿಕೊಟ್ಬಿಡ್ತಾರೆ. ಬಟ್ ಹಾಸ್ಟೆಲ್ಗೆ ಹೋದಾಗೆಲ್ಲ ಹಾಗೆ ಮಾಡಲ್ವಲ್ಲ, ಒಂದು 3ನೇ ಸಲ ಪುಟ್ಟದಾಗಿ ತಿನ್ನೋದು ಅಭ್ಯಾಸ ಮಾಡಿಕೊಂಡು ಮತ್ತೆ ಚಿತ್ರಾನ್ನ ಫೇವ್ರೇಟ್ ಹಾಕ್ಬಿಡ್ತು ನನಗೆ. ಹಾಸ್ಟೆಲಲ್ಲಿ ಇದ್ದಷ್ಟು ದಿನ ಚಿತ್ರಾನ್ನ ಮಾಡಿದ್ರೆ ತುಂಬ ಖುಷಿಯಿಂದ ತಿಂತಾಯಿದ್ದೆ. ಚಿತ್ರಾನ್ನ ಚಟ್ನಿ ಮಾಡೋರು ತುಂಬ ಚೆನ್ನಾಗಿ ಮಾಡೋರು ಅಡುಗೆ. ಬಟ್ ಅಲ್ಲಿ ಅಭ್ಯಾಸ ಮಾಡಿಕೊಂಡೆ ತಿನ್ನೋದು ನಾನು ಚಿತ್ರಾನ್ನ ಎಲ್ಲ, ತುಂಬ ಚೆನ್ನಾಗಿ ಮಾಡೋರು. ಇನ್ನು ಅಲ್ಲಿಂದ ಫೇವ್ರೇಟ್ ಆಗಿಬಿಡ್ತು. ಇನ್ನು ನನ್ನ ಸ್ಟೈಲಲ್ಲಿ ಚಿತ್ರಾನ್ನ ಹೇಗೆ ಮಾಡೋದು ನೋಡೋ ಬನ್ನಿ. ಸಿಂಪಲ್ಲಾಗಿ ಬೇಗ ಹಾಕ್ಬಿಡುತ್ತೆ. ಆ್ಯಂಡ್ ಸ್ವಲ್ಪ ಎಣ್ಣೆನ ಸೇರಿಸ್ಕೊಬಿಟ್ಟು ಸ್ವಲ್ಪ ಸಾಸಿವೆ ಹಾಕಿ ಅದು ಚಿಟಪಟ ಅಂದಮೇಲೆ ಕಡಲೆ ಬೀಜ ಹಾಕ್ಕೋಬೇಕು. ಮತ್ತು ನಾವು ವಡೆಗೆ ಹಾಕ್ತೀವಲ್ವ, ಈ ಬೇಳೆನ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರು ಸರಿ ಹೋಗುತ್ತೆ. ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಮಾಡಿಕೊಂಡ್ರೆ ಸರಿ ಹೋಗಿಬಿಡುತ್ತೆ. ಆಮೇಲೆ ಈರುಳ್ಳಿನ ಸೇರಿಸ್ಕೊಬಿಡ್ಬೋದು. ಸ್ವಲ್ಪ ಜಾಸ್ತಿ ಹೊತ್ತು ಬಿಟ್ಬಿಟ್ಟಿದ್ದೀವಿ ಅಂದರೆ ಎಲ್ಲ ಕಪ್ಪಗೆ ಹಾಕ್ಬಿಡುತ್ತೆ, ಮತ್ತು ತಿಂದಂಗೂ ಇರಲ್ಲ. ನಾವೇನಾದರೂ ಸರಿಯಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಂಡಿರ ಬೇಗ ಹಾಕ್ಬಿಟ್ಟಿದ್ದೀವಿ ಅಂದ್ರೂ ತಿನ್ಲಿಕ್ಕೆ ಆಗಲ್ಲ. ಎಷ್ಟು ಪರ್ಫೆಕ್ಟಾಗಿ ಬೇಕೋ ಅಷ್ಟರಲ್ಲಿ ನಾವು ಫ್ರೈ ಮಾಡಿಕೊಂಡ್ರೆ ಸರಿ ಹೋಗಿಬಿಡುತ್ತೆ. ನಾನು ಮಧ್ಯದಲ್ಲಿ ತಿರುಗಿಸ್ಕೊತಾ ನೋಡ್ಕೊತಾ ಇದು ಮಾಡ್ತಾಯಿದ್ದೀನಿ, ಎಲ್ಲಿ ಕಪ್ಪಗೆ ಹಾಕ್ಬಿಡುತ್ತೋ ಅನ್ನೋ ಥರ. ಇನ್ನು ಎಲ್ಲ ಒಂದು ಸ್ವಲ್ಪ ಹೊತ್ತು ಹಾಗೆ ಕಲಿಸ್ಕೊತಾ ನೋಡ್ತಾ ಇದ್ದರೆ, ಈ ಥರ ಮೀಡಿಯಮ್ ಫ್ಲೇಮ್ಗೆ ಒಂದು ಸ್ವಲ್ಪ ಟರ್ನ್ ಔಟ್ ಆದಾಗ ಇನ್ನು ಈರುಳ್ಳಿನ ಆ್ಯಂಡ್ ಹಾಗೆ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ವ, ಇನ್ನು ಅದನ್ನು ಒಂದೇ ಸಲ ಸೇರಿಸ್ಕೊಬಿಡೋದೆ. ನಾನು ಈರುಳ್ಳಿ ಎಲ್ಲ ಒಂದು 8 ಈರುಳ್ಳಿನ ತೊಗೊಂಡಿದ್ದೀನಿ. ಒಂದು ಹೊತ್ತಿಗೆ ಅಲ್ವಾ, ಇನ್ನು ಅಷ್ಟು ಜನಕ್ಕೂ ಸರಿ ಹೋಗಿಬಿಡುತ್ತೆ ಅನ್ನೋ ಥರ. ಆ್ಯಕ್ಚುಲಿ ಈರುಳ್ಳಿ ಇಲ್ಲದೇನೂ ಚಿತ್ರಾನ್ನ ಮಾಡ್ತಾರೆ. ನಮ್ಮ ಹಾಸ್ಟೆಲಲ್ಲಿ ಈರುಳ್ಳಿ ಟೊಮೆಟೊ ಇದನ್ನೆಲ್ಲ ಹಾಕ್ತಿರ್ಲಿಲ್ಲ, ಬೇರೆ ಥರ ಮಾಡೋರು. ಅದೊಂಥರ ಟೇಸ್ಟ್ ಬರೋದು, ತುಂಬ ಚೆನ್ನಾಗಿರುತ್ತೆ. ಅದೂ ಬರೀ ಕಡಲೆ ಬೀಜ, ಅದರಲ್ಲಿ ನಮ್ಗೆ ಕಾಣೋದು ಏನಾದರೂ ಇದೆ ಅಂದರೆ ಕರ್ಬೇವಿನ ಸೊಪ್ಪು ಆ್ಯಂಡ್ ಹಾಗೆ ಹಸಿಮೆಣ್ಸಿನ್ಕಾಯಿ, ಇಷ್ಟು ಬಿಟ್ಟರೆ ಏನೂ ಕಾಣ್ತಾ ಇರಲಿಲ್ಲ. ಬಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಬಟ್ ನಾವು ಮನೇಲಿ ಮಾಡಿದಾಗ ಸ್ವಲ್ಪ ಎಲ್ಲವನ್ನು ಹಾಕಿ ಮಾಡಿದ್ರೆ, ನಮ್ಮ ಮನೇಲಿ ಹೇಗೆ ಇಷ್ಟ ಅಂದರೆ ಬರೀ ತಿನ್ಲಿಕ್ಕೆ ಇಷ್ಟಪಡಲ್ಲ. ಈ ಥರ ಏನಾದರೂ ಇದ್ರೇ ಮಧ್ಯದಲ್ಲಿ ಈರುಳ್ಳಿ ಟೊಮ್ಯಾಟೊ ಈ ಥರ ಇದ್ರೇ ತಿನ್ಲಿಕ್ಕೆ ಇಷ್ಟಪಡ್ತಾರೆ. ಹಾಗಾಗಿ ನಾನು ಇವನು ಮಾಡ್ತೀನಿ. ಆ ಥರ ಸ್ಟೈಲಲ್ಲಿ ಇನ್ನೊಂದು ಸಲ ಚಿತ್ರಾನ್ನ ಇದು ಮಾಡ್ತೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನನ್ನ ಹಾಸ್ಟೆಲಲ್ಲಿ ನನಗೇನಾದರೂ ಒಂದು ಫೇವ್ರೆಟ್ ಥಿಂಗ್ ಅಂದರೆ ಅದೇ ಹಾಕ್ಬಿಟ್ಟಿತ್ತು, ಅಷ್ಟು ಚೆನ್ನಾಗಿರ್ತಾಯಿತ್ತು. ಇನ್ನು ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊಂಡೆ, ಒಣಗಿರೋದು ಹಾಕ್ಕೊಂಡಿದ್ದೀನಿ. ಹಸಿಯಾಗಿರೋದು ಖಾಲಿ ಹಾಕಿಬಿಟ್ಟಿದ್ದೆ, ಹಾಗಾಗಿ ಮೊನ್ನೆ ಸ್ವಲ್ಪ ಜಾಸ್ತಿ ಕಿತ್ಕೊಬಂದಿದ್ರಿ. ಇನ್ನು ಅದನ್ನು ಬಿಸಿಲಿಗೆ ಹಾಕಿದ್ದೆ. ಇನ್ನು ಅದನ್ನು ಚೆನ್ನಾಗಿ ಇದಾಗಿತ್ತು. ಇನ್ನು ಅದನ್ನೇ ಹಾಕ್ಕೊಂಡೆ. ಇನ್ನು ಕೊತ್ತಂಬರಿಯನ್ನು ಪುಟ್ಟದಾಗಿ ಕಟ್ ಮಾಡ್ಕೊಂಡು ಇನ್ನು ಕೊತ್ತಂಬರಿಯನ್ನು ಸೇರಿಸ್ಕೊಂಡೆ. ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಹಾಕಲಿ ಅಂತ ಅಂದ್ಬಿಟ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಬಿಟ್ಟು ಇನ್ನು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು, ಇನ್ನು ನೆಕ್ಸ್ಟ್ ಅದರಲ್ಲಿ ನಾವು ಇನ್ನು ಟೊಮ್ಯಾಟೊನ ಸೇರಿಸ್ಕೊಬಿಡೋದು ಅಷ್ಟೇ. ಇದು ಬೇಗ ಹಾಕ್ಬಿಡುತ್ತೆ ಚಿತ್ರಾನ್ನ. ಆ್ಯಕ್ಚುಲಿ ನಮ್ಮ ಮನೆಗಳಲ್ಲೆಲ್ಲ ಏನಂದರೆ, ಎಲ್ಲಾದರೂ ಟ್ರಿಪ್ಸ್ಗೆ ಹೋಗ್ಬೇಕಂದ್ರೂ, ಇಲ್ಲಾಂದರೆ ಬೇಗ ಹಾಕಬೇಕಂದ್ರೂ, ಇಲ್ಲಾಂದರೆ ಏನಾದರೂ ದೇವರಿಗೆ ಪ್ರಸಾದವಾಗಿ ಏನಾದರೂ ಬೇಗ ಹಾಕ್ಬಿಡುತ್ತೆ ಅನ್ನೋ ಥರ ಚಿತ್ರಾನ್ನ ಮಾಡಿಬಿಡ್ತೀವಿ. ತುಂಬ ಜನಕ್ಕೆ ಆಲ್ಮೋಸ್ಟ್ ಅಲ್ಲಿ ಫೇವ್ರೇಟೇ ಇರುತ್ತೆ ಚಿತ್ರಾನ್ನ. ಸ್ವಲ್ಪ ಜನ ಇಷ್ಟಪಡಲ್ಲ. ನಮ್ಮ ಮನೇಲಿ ನಮ್ಮ ತಮ್ಮ ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ, ನಾನು ಫಸ್ಟ್ ತಿಂತಿರಲಿಲ್ಲ. ಬಟ್ ಮತ್ತು ಹಾಸ್ಟ್ಲಿಗೆ ಹೋದ್ಮೇಲೆ ಎಲ್ಲ ಊಟಗಳೆಲ್ಲ ಅಭ್ಯಾಸ ಆಗಿಬಿಡುತ್ತೆ. ಆ್ಯಂಡ್ ಮತ್ತು ಮದುವೆ ಆದಮೇಲೆ ಇನ್ನೂ ಇದ್ದಿದ್ದು ಎಲ್ಲನೂ ಅಭ್ಯಾಸ ಆಗಿಬಿಡುತ್ತೆ ತಿನ್ನೋದು ನನಗೆ. ಅದ್ರಲ್ಲಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಬಿಟ್ಟು ಸ್ವಲ್ಪ ಹೊತ್ತು ಚೆನ್ನಾಗಿ ಕಲಿಸ್ಕೊಂಡು ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಮ್ಯಾಶ್ ಆಗೋವರೆಗೂ ಬಿಡಬೇಕು.
ಇನ್ನು ಇದಕ್ಕೆ ಅರಿಶಿನ ಹಾಕ್ಕೊಂಡು ಇನ್ನು ನಿಂಬೆ ರಸ ಹಾಕ್ಕೊಬಿಟ್ರೆ ನಮಗೆ ಚಿತ್ರಾನ್ನ ಎಲ್ಲ ರೆಡಿ ಆಗಿಬಿಡುತ್ತೆ. ಆಮೇಲೆ ಕಲಿಸ್ಕೊಳ್ಳೋದು ಅಷ್ಟೇ. ಇನ್ನು ಸಾಂಬಾರು ಇನ್ನೊಂದು ಕಡೆ ಕುದೀತಾ ಇದೆ. ಇನ್ನು ಅದನ್ನು ಒಂದು ಕಡೆ ರೆಡಿ ಆಗ್ತಿದೆ. ಖಾರ ಹಾಕ್ಬಿಟ್ಟು ಇನ್ನು ಸಾಂಬಾರು ಪೌಡ್ರನ್ನೆಲ್ಲ ಹಾಕಿ ನಾವು ಕುದೀಲಿಕ್ಕೆ ಬಿಟ್ಟಿದ್ದೀವಲ್ವ, ಇನ್ನು ಅದನ್ನು ಒಂದು ಕಡೆ ರೆಡಿ ಆಗ್ತಿದೆ. ಇನ್ನು ನಾನು ಅನ್ನಕ್ಕೆ ಪ್ಲೇಟ್ ತೆಗೆದ್ಬಿಟ್ಟು ಸ್ವಲ್ಪ ತಣ್ಣಗೆ ಆಗಲಿ ಅಂತ ಇಟ್ಟಿದ್ದೀನಿ. ಚೆನ್ನಾಗಿ ಅಂದರೆ ನಾವು ಕಲಿಸ್ಕೊಳ್ಳಿಕ್ಕೆ ಸ್ವಲ್ಪ ಈಸಿ ಆಗುತ್ತಲ್ಲ, ಬಿಸಿ ಬಿಸಿಯಾಗಿರೋದ್ರಿಗಿಂತ ಸ್ವಲ್ಪ ತಣ್ಣಗಾದರೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಪ್ಲೇಟ್ ತೆಗೆದಿಟ್ಟಿದ್ದೀನಿ. ಇನ್ನು ಇದಕ್ಕೆ ಅರಿಶಿನ ಪುಡಿನ ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಕಲಿಸ್ಕೊಬಿಟ್ಟು ಇನ್ನು ನಾನು ಒಂದು 4 ನಿಂಬೆಹಣ್ಣು ತೊಗೊಂಡಿದ್ದೀನಿ. ಸ್ವಲ್ಪ ಜಾಸ್ತಿನೇ ಇದೆ ಅಲ್ವಾ ಅನ್ನೋ ಥರ ಒಂದು 4 ನಿಂಬೆಹಣ್ಣು ತೊಗೊಬಿಟ್ಟು ಇನ್ನು ಚೆನ್ನಾಗಿ ಸ್ಕ್ವೀಸ್ ಮಾಡಿಕೊಂಡು ರಸ ಎಲ್ಲ ತೆಗೆದು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ, ಆಮೇಲೆ ಹಾಕೋಣ ಅನ್ನೋ ಥರ ಇದನ್ನು ಲೋ ಫ್ಲೇಮಲ್ಲಿಟ್ಟು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಹಾಕ್ಲಿಕ್ಕೆ ಬಿಟ್ಟೆ. ನೀವು ನೋಡ್ತಾ ಇರ್ಬೋದು ಈ ಥರ ಚೆನ್ನಾಗಿ ಫ್ರೈ ಆಗಬೇಕು. ನಾವು ನಿಂಬೆ ರಸ ಹಾಕ್ಕೊಂಡಾದ್ಮೇಲೆ ಲೋ ಫ್ಲೇಮಲ್ಲಿಟ್ಟು ಒಂದು 5 ನಿಮಿಷ ಬಿಟ್ಟಿದ್ದೀವಿ ಅಂದರೆ ಎಣ್ಣೆ ಎಲ್ಲ ಮೇಲೆ ಬರೋವರೆಗೂ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಮತ್ತೆ ನಿಂಬೆ ರಸ ಹಾಕ್ತಾರೆ, ಬಟ್ ನಾನು ಹಾಗೆ ಮಾಡಲ್ಲ. ನಿಂಬೆ ರಸ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಬಿಡ್ತೀನಿ, ಎಣ್ಣೆ ಎಲ್ಲ ಮೇಲೆ ಬಂದುಬಿಡುತ್ತೆ, ಆವಾಗ ಇನ್ನೂ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ ಪರ್ಸ್ನಲಿ. ಹಾಗಾಗಿ ನಾನು ನಿಂಬೆ ರಸ ಹಾಕ್ಬಿಟ್ಟು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಎಲ್ಲವನ್ನು ಕಲಿಸ್ಬಿಟ್ಟು ಒಂದು 5 ನಿಮಿಷ ಹಾಗೆ ಬಿಟ್ಟೆ. ಇನ್ನು ಸ್ವಲ್ಪ ಹೊತ್ತಿಗೆಲ್ಲ ಚೆನ್ನಾಗಿ ಎಷ್ಟು ಚೆನ್ನಾಗುತ್ತೆ, ಎಣ್ಣೆ ಎಲ್ಲ ಮೇಲೆ ಬರೋ ಥರ ಆಗುತ್ತೆ. ಅವಾಗ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದ್ಸಲ ಕಲಿಸ್ಬಿಟ್ಟು ಇನ್ನೊಂದು ಕಡೆ ಚಟ್ನಿಗೂ ರೆಡಿ ಮಾಡ್ಕೊಬಿಟ್ಟೆ. ನಾವೂ ಫ್ರೈ ಆಗಿತ್ತು. ಇನ್ನು ಕಡಲೆ ಬೀಜ ಹಾಕ್ಕೊಬಿಟ್ಟು ಇನ್ನು ಚಟ್ನಿನೂ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಕಡೆ ನಮ್ಗೆ ಆ್ಯಸ್ ಯೂಶ್ವಲ್ ಸಾಂಬಾರು ರೆಡಿ ಆಗ್ತಿದೆ ಆ್ಯಂಡ್ ಚಿತ್ರಾನ್ನ ಗೊಜ್ಜು ರೆಡಿ ಆಗಿಬಿಡ್ತಿದೆ. ಇನ್ನು ಆದಂಗೆ ಚಿತ್ರಾನ್ನ ಗೊಜ್ಜು ಇನ್ನೆಲ್ಲ ಕಲಿಸ್ಕೊಬಿಡೋದೆ. ಇನ್ನು ಕೆಳಗಡೆ ಇಳಿಸ್ಕೊಬಿಟ್ಟು ಒಂದು ಸ್ವಲ್ಪ ನಾವು ಆ್ಯಕ್ಚುಲಿ ಇವಾಗ ನಾನು ಕಲಿಸ್ತಿದ್ದೀನಿ ನೋಡಿ, ಈ ಪಾತ್ರೆ ಚಿತ್ರಾನ್ನ ಕಲಿಸ್ಲಿಕ್ಕೆ ಅಂತಲೇ ಇರುತ್ತೆ. ತುಂಬ ಮನೆಗಳಲ್ಲಿ ಇರುತ್ತೆ ಈ ಥರ. ಬ್ಯಾಕ್ಗ್ರೌಂಡ್ನ ಸ್ವಲ್ಪ ನೆಗ್ಲಿಜಿಬಲ್ ಮಾಡಿ ನಾನು ಎಲ್ಲ ಎಷ್ಟು ಎತ್ತಿಟ್ಟಿದ್ರು ನಾನು ಎತ್ವಿ ಎಲ್ಲನೂ ಕೆಳಗೆ ಹಾಕಿರ್ತಾರೆ. ಬಾಟ್ಲೆಲ್ಲ ಒಂದು ಕಡೆ ನಾನು ಎತ್ತಿಡೋದು, ಅವರೆಲ್ಲ ಕೆಳಗೆ ಹಾಕೋದು, ಅದು ನಾರ್ಮಲ್ ಏನೂ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಸ್ವಲ್ಪ ನನ್ನ ಬ್ಯಾಕ್ಗ್ರೌಂಡನ್ನ ನೆಗ್ಲೆಕ್ಟ್ ಮಾಡಿ ಇನ್ನು ನಾವು ಬಾಳೆಗಿಡ ಕಿತ್ಕೊಬಂದಿದ್ವಲ್ಲ ಅದನ್ನು ಇಲ್ಲಿಟ್ಟಿದ್ದೀವಿ. ಇನ್ನು ನಾವು ಭತ್ತ ಎಲ್ಲ ಹಾಕ್ತೀವಿ ನೋಡಿ, ಅಲ್ಲಿ ಆ ರೂಮಲ್ಲಿ ಇಟ್ಟಿದ್ರೆ ಏನಾಗುತ್ತೆ ಅಂದರೆ ಇಳಿಗಳಿದೆ ಅಲ್ಲಿ ಅಂದರೆ ಇಳಿಗಳೆಲ್ಲ ಇದು ಹಾಕಲಿಕ್ಕೆ ಅಂತ ಅಂದ್ಬಿಟ್ಟು ಮ್ಯಾಚ್ ಇಟ್ಟಿದ್ದೀವಿ. ಅವು ಬಂದು ಮತ್ತು ಈ ಥರ ಬಾಳೆಹಣ್ಣೆಲ್ಲ ಗೆಳೆಯಲ್ಲಿರೋ ಬಾಳೆಹಣ್ಣೆಲ್ಲ ಸುಮ್ಮನೆ ತಿಂದುಬಿಡುತ್ತೆ, ಹಸಿಯಾಗಿದೆ ಎಲ್ಲ ವೇಸ್ಟ್ ಆಗುತ್ತೆ ಅನ್ನೋ ಥರ ಇನ್ನು ಕಿಚನಲ್ಲೇ ಇಟ್ಟಿದ್ದೀವಿ. ಇನ್ನು ಅದೂ ಎಲ್ಲ ಸ್ವಲ್ಪ ದಿನಕ್ಕೆ ಹಣ್ಣಾಗ್ಬಿಡುತ್ತೆ ಅಂತ ಅನಿಸುತ್ತೆ. ಎಲ್ಲ ಒಳ್ಳೆ ಇದಕ್ಕೆ ಬಂದುಬಿಟ್ಟಿದೆ. ಇನ್ನು ಹಣ್ಣಾಗಲಿಕ್ಕೆಲ್ಲ ಒಂದು 10 ದಿನ 10 ದಿನವೂ ತೊಗೊಳ್ಳಲ್ಲ. ಲೈಟಾಗಿ ಒಂದು ಎಲ್ಲೋ ಬಂದಿತ್ತು, ನಾವು ಅದನ್ನು ಕಟ್ ಮಾಡ್ಕೊಂಡು ತಿಂದ್ವಿ. ಬಟ್ ಇನ್ನೂ ಸ್ವಲ್ಪ ಹಸಿ ಆಗಿತ್ತು, ಇನ್ನು ಸ್ವಲ್ಪ ಸರಿ ಇದ್ದಿದ್ದರೆ ಸರಿ ಹೋಗಿಬಿಡೋದು. ಇನ್ನು ನಾನೊಂದು ಕಡೆ ಚಿತ್ರಾನ್ನ ಕಲಿಸ್ತಾ ಇದ್ದೀನಿ, ಅನ್ನ ಎಲ್ಲ ಹಾಕ್ಕೊಂಡು ಗೊಜ್ಜು ಹಾಕ್ಬಿಟ್ಟು ಕಲಿಸ್ತಿದ್ದೀನಿ. ನಮ್ಮ ನಿತ್ವಿಗೆ ಈ ಥರ ಚಿತ್ರಾನ್ನ ಗೊಜ್ಜು ಕಲಿಸ್ತಿದ್ರು. ಅವ್ರಿಗೆ ಏನು ಇಷ್ಟ ಅಂದರೆ ಅದರಲ್ಲಿ ಕಡಲೆ ಬೀಜ ಬರುತ್ತಲ್ವ, ಇನ್ನು ಅದನ್ನು ತೊಗೊಳ್ಳಿ ತಿನ್ನಲಿಕ್ಕೆ ಅವ್ರಿಗೆ ತುಂಬ ಇಷ್ಟ. ನಾನು ಒಂದು ಕಡೆ ಕಲಿಸ್ತಾ ಇದ್ದರೆ ಒಂದು ಕಡೆ ಕಡಲೆ ಬೀಜ ಒಂದು ಪುಟ್ಟದಾಗಿ ಎತ್ಕೊಳ್ಳೋದು. ಆ್ಯಕ್ಚುಲಿ ಫುಲ್ಲು ಅವ್ರು ಅಗಿಯೋಕ್ಕೆ ಹೋಗಲ್ಲ, ಎಲ್ಲ ಅರ್ಧಂಬರ್ಧ ಅಗ್ದು ಬಿಡೋದು, ಇಲ್ಲಾಂದರೆ ಎಲ್ಲಾದರೂ ಉಗಿದು ಬಿಡ್ತಾರೆ, ತಿನ್ಲಿಕ್ಕೆ ಹೋಗಲ್ಲ ಅಷ್ಟೊಂದಾಗಿ. ಬಟ್ ಅವ್ರಿಗೆ ಇಷ್ಟ, ಚಿತ್ರಾನ್ನದಲ್ಲಿ ಸಿಗೋ ಕಡಲೆ ಬೀಜ ಅಂದರೆ ತುಂಬ ಇಷ್ಟ. ಚಿತ್ರಾನ್ನ ಎಲ್ಲ ಬಿಟ್ಬಿಟ್ಟು ಬರೀ ಕಡಲೆ ಬೀಜ ಹುಡ್ಕೊಂಡು ಇನ್ನು ಬರೀ ಕಡಲೆ ಬೀಜನ ತಿಂದುಬಿಡ್ತಾರೆ. ನಾನು ರೈಸ್ ಎಲ್ಲ ಕಲಿಸಿದ್ದಾಯಿತು. ಆಲ್ಮೋಸ್ಟ್ ನಾನು ಎಷ್ಟು ಮಾಡಿದ್ನೋ ಅಷ್ಟನ್ನೆಲ್ಲದನ್ನು ಹಾಕ್ಕೊಬಿಟ್ಟಿದ್ದೀನಿ, ಗೊಜ್ಜಾಗಲಿ ಅನ್ನ ಆಗಲಿ ಎಲ್ಲನೂ ಹಾಕ್ಕೊಬಿಟ್ಟಿದ್ದೀನಿ. ಇನ್ನು ನಾನು ಒಬ್ಳಿಗೆ ಮಾತ್ರ ಸ್ವಲ್ಪ ತೆಗೆದಿಟ್ಕೊಂಡು ಇನ್ನೆಲ್ಲನೂ ಬಾಕ್ಸ್ಗೆ ಹಾಕ್ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು, ಇನ್ ಕೇಸ್ ಸರಿ ಹೋಗಿಲ್ಲ ಅಂದರೆ ಆಮೇಲೆ ಬನ್ನಿ ಆದಷ್ಟು ಬೇಗ ಏನಾದರೂ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ. ಆಲ್ಮೋಸ್ಟ್ ಅಲ್ಲಿ ಕನ್ಫರ್ಮಾಗಿ ಸರಿ ಹೋಗೋ ಅಷ್ಟೇ ಮಾಡಿರ್ತೀವಿ. ಅವ್ರು ಎಷ್ಟು ತಿಂತಾರೋ, ನಮ್ಗೆ ಫಸ್ಟಿಂದ ಅವ್ರು ಬರ್ತಿರ್ತಾರಲ್ವ, ಹಾಗಾಗಿ ಅವ್ರು ಎಷ್ಟು ತಿಂತಾರೋ ನೋಡಿಕೊಂಡು ಇನ್ನು ಅವ್ರಿಗೋಸ್ಕರ ಇನ್ನು ಅಡುಗೆನ ಮಾಡ್ಕೊಳ್ಳೋದು. ನಾನು ಒಂದು ಟೇಸ್ಟ್ ನೋಡ್ತಾ ಇದ್ದೀನಿ. ಆ್ಯಕ್ಚುಲಿ ಈ ಥರ ನೋಡಬಾರ್ದಿತ್ತು, ಬಟ್ ಉಪ್ಪು ಖಾರ ಏನಾದರೂ ಕಮ್ಮಿ ಇದ್ದರೆ ಹಾಕ್ಕೋಬೇಕಲ್ವ, ಹಾಗಾಗಿ ಒಂದು ತುತ್ತನ್ನ ಟೇಸ್ಟ್ ಮಾಡಿಬಿಟ್ಟೆ. ಬೇರೆ ಪ್ಲೇಟಲ್ಲಿ ತೊಗೊಂಡು ಟೇಸ್ಟ್ ಮಾಡಿದರೆ ಸರಿ ಹೋಗೋದು, ಮತ್ತೆ ಕೈಯೆಲ್ಲ ಇಟ್ಟು ಟೇಸ್ಟ್ ಮಾಡ್ಲಿಕ್ಕೆ ಹೋಗಲ್ವಲ್ಲ ಅಂತ ಅಂದ್ಬಿಟ್ಟು ಉಪ್ಪೇನಾದರೂ ಕಮ್ಮಿ ಇದ್ದರೆ ಹಾಕ್ಕೋಬೋದು ಅನ್ನೋ ಥರ ಟೇಸ್ಟ್ ಮಾಡಿದೆ. ಉಪ್ಪು ಸ್ವಲ್ಪ ಕಮ್ಮಿ ಇತ್ತು, ಇನ್ನು ಅದನ್ನು ಸೇರಿಸ್ಕೊಬಿಟ್ಟು ನಾನು ಇನ್ನೊಂದು ಸಲ ಕ್ಲೀನಾಗಿ ಕಲಿಸ್ಕೊಬಿಟ್ಟು ಇನ್ನು ಬಾಕ್ಸ್ಗೆ ಹಾಕ್ಕೊಟ್ಬಿಡ್ತಿದ್ದೀನಿ. ಇದ್ರ ತುಂಬ ಹಾಕ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ನನ್ನ ಹಸ್ಬೆಂಡಿಗೆ. ಇನ್ನು ನನ್ನ ಹಸ್ಬೆಂಡು ಅಲ್ಲೇ ಊಟ ಮಾಡ್ಕೊತೀನಿ ಬಿಡುಮಾ ಅಂತಂದರು. ಇನ್ನಿಲ್ಲ ಆದರೆ ಮತ್ತೆ ಊಟ ಮಾಡೋದು ನಾನು ಹೋಗೋದು ಲೇಟ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು ಇನ್ನೆಲ್ಲ ಕಲಿಸ್ಬಿಟ್ಟು ಬಾಕ್ಸ್ಗೆ ಹಾಕ್ಕೊಟ್ಟೆ. ಇನ್ನು ಅವರೂ ತಗೊಂಡು ಹೋಗ್ತಿದ್ದಾರೆ. ಇನ್ನು ಮನೇಲಿ ಎಳೆ ಸ್ವಲ್ಪ ಖಾಲಿ ಆಗಿತ್ತು, ಹಾಗಾಗಿ ಇನ್ನು ಬಾಳೆ ಎಲೆನೇ ಕಟ್ ಮಾಡ್ಕೊಬಂದರು. ನಾವು ಎಷ್ಟಾದರೂ ಬೇರೆ ಎಳೆಗಳಲ್ಲಿ ತಟ್ಟೆಗಳಲ್ಲಿ ಎಷ್ಟು ಊಟ ಮಾಡಿದ್ರು ಬಾಳೆ ಎಲೆ ಊಟ ಅಂತೂ ಟಾಪ್ ನಾಟ್ ಅಲ್ವಾ, ಅದಕ್ಕೆ ಬರೋ ಕ್ರೇಜೇ ಬೇರೆ. ಅದಕ್ಕೆ ನೀನು ಮದುವೆ ಮನೆಗಳಲ್ಲೆಲ್ಲ ಬಾಳೆ ಎಳೆಯಲ್ಲಿ ಊಟ ಹಾಕ್ತಾರೆ, ಅದ್ರಿಗಿರೋ ಸ್ಪೆಷಾಲಿಟಿನೇ ಬೇರೆ ಅನಿಸುತ್ತೆ. ಇನ್ನು ನಾನು ನೆತ್ವಿನ ಕಾರ್ ಮೇಲೆ ಕೂರಿಸ್ಬಿಟ್ಟು ಇನ್ನು ನೆಕ್ಸ್ಟ್ ನನ್ನ ಬಟ್ಟೆನ ಹೊಣೆಗೆ ಹಾಕ್ಕೋತಾ ಇದ್ದೀನಿ. ಇವತ್ತಂತೂ ಸ್ವಲ್ಪ ಹೊತ್ತು ಟೈಮ್ ಇಲ್ಲ ಗೊತ್ತು, ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಕೂರ್ಲಿಕ್ಕೂ ಟೈಮ್ ಇಲ್ಲ, ಅಷ್ಟೊಂದು ಬ್ಯುಸಿಯಾಗಿ ಹಾಕ್ಬಿಡ್ತಿದೆ. ಆ್ಯಸ್ ಯೂಶ್ವಲ್ ನಮ್ಮ ಮನೇಲಿ ಕೆಲಸಗಳೆಲ್ಲ ನಡಿಬೇಕು, ಇನ್ನೊಂದು ಕಡೆ ನೆತ್ವಿನ ನೋಡ್ಕೋಬೇಕು, ಇನ್ನೊಂದು ಕಡೆ ಅಡುಗೆಗಳು ಹಾಕ್ತಿರ್ಬೇಕು ಆ್ಯಂಡ್ ನಾನು ವೀಡಿಯೋ ಶೂಟ್ ಮಾಡ್ಕೋಬೇಕಲ್ವ. ಹಾಗಾಗಿ ನನ್ನ ನೆತ್ವಿ ಸ್ವಲ್ಪ ಚಿಕ್ಕದಲ್ವ, ಅದು ಆ್ಯಕ್ಚುಲಿ ನಾವೇನಾದರೂ ಹೇಳಲಿಕ್ಕೆ ಹೋದರೆ ಅವ್ರಿಗೆ ಅಷ್ಟೊಂದು ಅರ್ಥ ಆಗಲ್ಲ, ಆಟ ಮಾಡೋದು ಒಂದೇ ಇದಾಗುತ್ತೆ. ನಾನು ಬೇಡ ಅಂದಿದ್ದೆ
ಇದೆಲ್ಲ ಮಾಡ್ತಾನೇ ಇರ್ತಾರೆ. ಮೇಯ್ನಾಗಿ ದೊಡ್ಡ ಪ್ರಾಬ್ಲಮ್ ಏನಾಗ್ಬಿಡುತ್ತೆ ಅಂತಂದರೆ ಅವ್ರು ಟ್ರೈಪಾಡ್ ಸ್ಟ್ಯಾಂಡ್ ಕಿತ್ತಾಕೋದು, ಅದೇ ದೊಡ್ಡ ಪ್ರಾಬ್ಲಮ್. ನಾನು ಕೆಳಗಡೆ ಇಟ್ಟು ವೀಡಿಯೋ ಶೂಟ್ ಮಾಡ್ತಿದ್ದೀನಿ ಅಂದರೆ ಆ ಟ್ರೈಪಾಡ್ ಸ್ಟ್ಯಾಂಡ್ 100% ಕಿತ್ತಾಕ್ಬಿಡ್ತಾರೆ. ಇನ್ನು ಆದಷ್ಟು ಟ್ರೈಪಾಡ್ ಸ್ಟ್ಯಾಂಡ್ ಅವ್ರಿಗೆ ಸಿಗ್ದಿರ ಅವ್ರನ್ನ ಮೇಲೆ ಎಲ್ಲಾದರೂ ಕೂರಿಸ್ಕೊಂಡು ಇನ್ನು ಅವ್ರಿಗೆ ಮಾತುಗಳು ಕನ್ವಿನ್ಸಿಂಗಾಗಿ ಮಾತು ಹೇಳಬೇಕು, ಇಲ್ಲಾಂದ್ರೆ ಅಳ್ತಾರೆ. ಇನ್ನು ಅವ್ರಿಗೂ ಕನ್ವಿನ್ಸಿಂಗಾಗಿ ಮಾತುಗಳು ಹೇಳ್ಕೊತಾ ಇನ್ನು ಬಟ್ಟೆನೆಲ್ಲ ಒಣಗಾಕ್ಕೊಬಿಡ್ತಾ ಇದ್ದೀನಿ. ನಮ್ಮ ನಿತ್ವಿ ಎಷ್ಟೊಂದು ಬುದ್ಧಿವಂತಿಕೆ ಯೂಸ್ ಮಾಡ್ತಾರೋ. ನಾವು ಆ್ಯಕ್ಚುಲಿ ಬೇಡ ನಿತ್ವಿ ಅದು ಅಂತ ಹೇಳಿದ್ದೀವಿ ಅಂದರೆ ಸುಮ್ಮನೆ ಇರ್ತಾರಲ್ಲೇ. ನಾವು ಸ್ವಲ್ಪ ಏನಾದರೂ ಹಂಗೆ ಕಣ್ಣು ಬಿಟ್ಟು ಬೇರೆ ಕಡೆ ನೋಡ್ತಿದ್ದೀವಿ ಅಂದರೆ ಅಲ್ಲಿಗೆ ಹೋಗಿಬಿಟ್ಟಿರ್ತಾರೆ. ಅಂದರೆ ಅವರು ಏನಂದರೆ ನಮ್ಮನ್ನು ಆಟ ಆಡಿಸ್ತಿದ್ದೀವಿ, ನಮ್ಮನ್ನು ನಗಿಸ್ತಾ ಇದ್ದೀವಿ ಅಂತ ಅನ್ಕೋತಾರೆ. ಇನ್ನು ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳಿದ್ನಲ್ವ, ಇನ್ನು ಅಮ್ಮನ ಮನೇಲಿ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಇನ್ನು ನಾವು ಹೇಗೋ ಹೋಗಬಾರ್ದು ಅನ್ನೋ ಥರ ನಿತ್ವಿನಾದರೂ ಅಟ್ಲೀಸ್ಟ್ ಕಳಿಸ್ಕೊಡೋಣ ಅಂತ ಅಂದ್ಕೊಂಡೆ. ಇನ್ನು ಅಮ್ಮಗೆ ಫೋನ್ ಮಾಡಿದ್ರೆ ನಮ್ಮ ನಾನು ಬಂದು ನಿತ್ವಿನ ಪಿಕ್ ಮಾಡ್ಕೊಂಡು ಹೋಗ್ತೀನಿ, ರೆಡಿ ಮಾಡಿರು ಅಂತ ಹೇಳಿದ್ರು. ಇನ್ನು ಸ್ನಾನ ಮಾಡಿಸ್ಬಿಟ್ಟು ಇನ್ನು ಬಟ್ಟೆ ಹಾಕಿ ಇನ್ನು ರೆಡಿ ಮಾಡ್ತಾ ಇದ್ದೀನಿ. ಕೇಳ್ತಿದ್ದೀನಿ ಅಮ್ಮನ ಮನೆಗೆ ಹೋಗ್ತೀಯ ನಿತ್ವಿ ಅಂತಂದರೆ ಹೋಗ್ತೀನಿ, ಮಾಮ ಮನೆಗೆ ಹೋಗ್ತೀನಿ ಅಂತ ಹೇಳ್ತಿದ್ರು. ಒಂದು ಸರಿ ಆಯಿತು ಹೋಗುವಂತ ಪಟ್ಟಂತ ರೆಡಿ ಹಾಕಿಬಿಟ್ರೆ ಬೇಗ ಕಳಿಸ್ಕೊಟ್ಬಿಡ್ತೀನಿ ನಿತ್ವಿ ಅಂತ ಹೇಳಿದೆ. ಇನ್ನು ನಾವು ಎಷ್ಟು ಹೇಳಿದ್ರು ಇನ್ನು ಅವ್ರು ಹಾಗೆ ಆಟ ಆಡ್ತಾ ಇದ್ರಲ್ವ, ಇನ್ನು ಅವ್ರನ್ನೂ ಆಟ ಆಡಿಸ್ಕೊಬಿಟ್ಟು ಇನ್ನು ರೆಡಿ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಅಲ್ಲಿ ನಿತ್ವಿ ಎಲ್ಲ ರೆಡಿ ಹಾಕಿಬಿಟ್ರು. ಇನ್ನು ತಲೆ ಬಾಚಿ ಇನ್ನು ಅವ್ರನ್ನ ಕಳಿಸ್ಬಿಡೋದು ಅಷ್ಟೇ. ನಮ್ಮ ನಿತ್ವಿ ಒಂದೊಂದು ಸಲ ಚೆನ್ನಾಗಿ ರೆಡಿ ಮಾಡಿಸ್ಕೋತಾರೆ, ಒಂದೊಂದು ಸಲ ಹಠ ಮಾಡ್ತಾರೆ. ನೋಡಿ ಏನು ಕೈಯಲ್ಲಿದ್ದರೆ ಅದ್ರ ಜೊತೆ ಹೊಡಿಬೇಕು ಅಂತ ಅನಿಸುತ್ತೆ, ಅಷ್ಟೊಂದು ಕೋಪ ಬಂದುಬಿಡುತ್ತೆ. ಒಂದೊಂದು ಸಲ ಎಷ್ಟೊಂದು ಚೆನ್ನಾಗಿ ನಾವು ಹೇಳಿದ್ದೆಲ್ಲ ಕೇಳಿ ರೆಡಿ ಮಾಡಿಬಿಡ್ತಾರೋ. ಯಾಕೋ ನನಗೆ ಈ ಬಟ್ಟೆಯಲ್ಲಿ ನಿತ್ವಿ ಎಷ್ಟು ಮುದ್ದಾಗಿ ಕಾಣ್ತಿದ್ರು. ಇದು ಬಂದುಬಿಟ್ಟು ದೀಪಕ್ ಗಿಫ್ಟ್ ಅವ್ರ ಮನೆಗೆ ಹೋದಾಗ ನಾವು ಅವರಮ್ಮ ತಂದುಕೊಟ್ಟಿದ್ದು. ತುಂಬ ಚೆನ್ನಾಗಿದೆ. ಫಸ್ಟ್ ಒಂದು 2 ಸಲ ಹಾಕಿದ್ದೆ ಅಷ್ಟೇ. ಆವಾಗ ನಿತ್ವಿ ಸ್ವಲ್ಪ ದಪ್ಪ ಇದ್ದರು, ಸ್ವಲ್ಪ ಏಜಲ್ಲಿ ಚಿಕ್ಕದವರಾಗಿದ್ದರು. ಆವಾಗ ಅದು ಸರಿಯಾಗಿ ಫಿಟ್ ಆಯಿತು. ಒಂದು 2 ಸಲ ಹಾಕಿದ್ಮೇಲೆ ಆಮೇಲೆ ಫಿಟ್ ಆಗಲಿಲ್ಲ, ಹಾಗಾಗಿ ಪಕ್ಕಕ್ಕೆ ತೆಗೆದಿಟ್ಬಿಟ್ಟಿದ್ದೆ. ಇವಾಗ ಸ್ವಲ್ಪ ಉದ್ದ ಆಗಿದ್ದಾರಲ್ಲ ಮಕ್ಕಳು, ಬೆಳೀತಾ ಏನಾಗ್ಬಿಡ್ತಾರೆ ಅಂದರೆ ಸ್ವಲ್ಪ ಸಣ್ಣ ಆಗಿಬಿಡ್ತಾರೆ. ಅದೇ ಥರ ನಿತ್ವಿನೂ ಸ್ವಲ್ಪ ಸಣ್ಣ ಆಗಿಬಿಟ್ಟಿದ್ದಾರೆ. ಹಾಗಾಗಿ ಇನ್ನು ಅವ್ರಿಗೆ ಇವಾಗ ಬೇಡ ಅಂದರೆ ಮುಂಚೆ ಎಲ್ಲ ಒಳ್ಳೆಯವೆಲ್ಲ ಹಿಂದೆಗಿಟ್ಟಿರೋವೆಲ್ಲ ಇವಾಗ ತೆಗೆದುಬಿಟ್ಟು ಆಚೆ ಹಾಕ್ಕೊಂಡು ಇವಾಗ ಹಾಕ್ಕೊಬಿಡ್ಬೋದು ಅನ್ನೋ ಥರ ಇವಾಗ ಹಾಕಿದ್ದೀನಿ. ಎಷ್ಟೊಂದು ಮುದ್ದಾಗಿ ಕಾಣ್ತಿದ್ದಾರೆ ನೋಡಿ, ತುಂಬ ಚೆನ್ನಾಗಿದ್ದಾರೆ. ನನಗಂತ ಎಲ್ಲರ ಮಕ್ಕಳು ಅಷ್ಟೇ ಅವ್ರ ತಂದೆ ತಾಯಿಗೆ ಅವ್ರ ಮಕ್ಕಳು ತುಂಬ ಮುದ್ದಾಗೆ ಕಾಣ್ತಾರೆ. ಇನ್ನು ನಿತ್ವಿನ ರೆಡಿ ಮಾಡಿಬಿಟ್ಟು ಇನ್ನು ಕೆಳಗಡೆ ಹಾಕಿರೋವನ್ನೆಲ್ಲ ಎತ್ತಿಡ್ತಾ ಇದ್ದೀನಿ. ನೋಡಿ ಮನೆಯೆಲ್ಲ ಹೆಂಗೆ ಮಾಡಿದ್ದಾರೋ. ನನಗಂತೂ ಒಂದೊಂದ್ಸಲ ಎಷ್ಟು ಫ್ರಸ್ಟ್ರೇಷನ್ ಬರುತ್ತೋ. ಎತ್ತಿ ಈ ಫ್ಲ್ಯಾಶ್ ಕಾರ್ಡ್ಸ್ ತಂದಾದಮೇಲೆ ಅಂತೂ ಇನ್ನೂ ದೊಡ್ಡ ಟಾರ್ಚರ್ ಆಗಿಬಿಡ್ತಿದೆ. ಇವರು ಅದರಲ್ಲಿ ಆಟ ಆಡೋದು ಎಷ್ಟು ಮಾತ್ರ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ನಾನು ದಿನಕ್ಕೊಂದು 10 ಸಲ ಎತ್ತುತ್ತಾ ಇದ್ದೀನಿ. ನೀವೆಷ್ಟೇ ಹೇಳಿದ್ರು ಅವರು ಇದೇ ಮಾಡಲ್ಲ, ಎಲ್ಲನೂ ಕಿತ್ಬಿಡ್ತಾರೆ. ಇನ್ನು ಎತ್ಕೊಂಡು ಇನ್ನೆಲ್ಲ ರೆಡಿ ಮಾಡ್ತಾಯಿದ್ರು. ಅಷ್ಟೊತ್ತಿಗೆ ನಮ್ಮ ಬಂದರು ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು. ನೋಡಿ ಗಾಡಿ ಕೈ ಹೇಗೆ ಇಟ್ಕೊಂಡು ಹೋಗ್ತಾ ಇದ್ದಾರೋ. ನಿತ್ವಿ ಅಷ್ಟೇ ಆಚೆ ಹೋಗೋದು ಅಂತಂದರೆ ಎತ್ತಿದ ಕೈ ಯಾರು ಬರಲಿ ಪರವಾಗಿಲ್ಲ, ಅಂದರೆ ಅವ್ರಿಗೆ ಅಮ್ಮಮ್ಮ ಆಗಲಿ ಅವ್ರ ತಾತ ಅವ್ರ ಮಾವ ಇಲ್ಲಾಂದರೆ ಈ ಥರ ಯಾರಾದರೂ ಬಂದರೆ ಇನ್ನು ಹೊಟ್ಬಿಡ್ತಾರೆ. ನೋಡಿ ನನ್ನ ಕಡೆ ನೋಡ್ತಾನೋ ಇಲ್ಲ, ಬಾಯಿ ಹೇಳಲಿಕ್ಕೂ ರೆಡಿ ಆಗಿಬಿಟ್ಟಿದ್ದಾರೆ ಹೋಗೋದಕ್ಕೆ. ಮುಂಚೆ ಸ್ವಲ್ಪ ಭಯ ಪಡ್ತಿದ್ವಿ ಅಮ್ಮ ಪಿಕ್ ಮಾಡ್ಕೊಂಬರ್ಲಿಕ್ಕೆ ಹೋಗಲಿಕ್ಕೆ, ಬಟ್ ಈಗೇನು ಮಾಡ್ತಾರೆ ಅಂದರೆ ಸೈಲೆಂಟಾಗಿ ಕೆಳಗೆ ಕೂರ್ಬಿಡ್ತಾರೆ. ಹಾಗಾಗಿ ಏನು ಅಷ್ಟೊಂದು ಕಷ್ಟ ಆಗಲ್ಲ, ಕರ್ಕೊಂಡ್ಬಂದುಬಿಡ್ತಾರೆ. ಹತ್ರನೇ ಅಲ್ವಾ, ಹಾಗಾಗಿ ನಮ್ಮ ಮನೆಗೆ ಕರ್ಕೊಂಡು ಹೋಗ್ಬಿಟ್ರೆ ಇನ್ನು ಮಕ್ಳು ಯಾರು ಹಬ್ಬದ ದಿನ ಮನೇಲಿ ಇಲ್ಲ ಅಂದರೆ ಅವ್ರಿಗೆ ಬೇಜಾರಾಗುತ್ತೆ ಅಂತ ಅಂದ್ಬಿಟ್ಟು ಇನ್ನು ಅವ್ರನ್ನ ಕರ್ಕೊಂಡು ಹೋದರು. ಇನ್ನು ನಾವು ಮಧ್ಯಾಹ್ನ ಅಡುಗೆ ನಾನು ಮತ್ತೆ ಅನ್ನ ಏನು ಬೇಕು ಅಂತ ಕೇಳಿದ್ರೆ ಅನ್ನ ಬೇಕು ಅಂತಂದರು. ಇನ್ನು ಅನ್ನ ಮಾಡಿಕೊಂಡು ಇನ್ನು ಮತ್ತೆ ಸಾಂಬಾರೆಲ್ಲ ಹಾಕ್ಕೊಂಡು ಇನ್ನು ತಗೊಬಂದೆ. ಇನ್ನು ಅಷ್ಟರಲ್ಲಿ ಅವರು ಕೋಲನ್ನ ಹೂಣ್ತಾಯಿದ್ರು. ಇನ್ನೇನು ಲಾಸ್ಟಿಗೆ ಬಂದುಬಿಡ್ತು ಹೂಣೋದು. ಎಲ್ಲ ಹೂಣ್ಬಿಟ್ಟು ಇನ್ನು ಊಟ ಮಾಡಿ ಬನ್ನಿ ಅಂತ ನನ್ನ ಹಸ್ಬೆಂಡ್ ಕರೆದ್ರೆ ಇನ್ನೆಲ್ಲರೂ ಬಂದು ಕೈ ತೊಳ್ಕೊಂಡು ಇನ್ನೆಲ್ಲ ಊಟ ಎಲ್ಲ ಮಾಡಿ ಮುಗಿಸ್ಬಿಟ್ರು. ಇನ್ನು ಊಟ ತಿನ್ನೋದೆಲ್ಲ ಏನಕ್ಕೆ ಬಿಡಿ ತೆಗಿಯೋದು ಅಂತ ಅಂದ್ಬಿಟ್ಟು ಇನ್ನು ಊಟ ತಿನ್ನೋದೆಲ್ಲ ನಾನೇನು ಕ್ಲಿಪ್ಸ್ ಎಲ್ಲ ತೆಗಿಲಿಕ್ಕೆ ಹೋಗಲಿಲ್ಲ. ಅವರೆಲ್ಲ ಊಟ ಮಾಡಿಕೊಂಡು ಇನ್ನು ನೆಕ್ಸ್ಟ್ ಸ್ವಲ್ಪ ಹೊತ್ತು ಕೂತು ಇನ್ನು ನಮಗೂ ಮಾತುಗಳು ಹೇಳ್ತಾ ಇದ್ರು. ಇನ್ನು ನಾವು ಸ್ವಲ್ಪ ಹೊತ್ತು ಅವ್ರ ಹತ್ರ ಮಾತಾಡ್ಕೊತಾ ಇದ್ವಿ. ಇನ್ನು ಅದೆಲ್ಲ ಆದಮೇಲೆ ನೆಕ್ಸ್ಟ್ ಅವ್ರು ಬ್ಯಾಕ್ ಟು ವರ್ಕ್. ಎಷ್ಟು ಕೆಲಸ ಮಾಡ್ತಾರೆ ಗೊತ್ತಾ, ನೀವು ನಂಬೋದೇ ಇಲ್ಲ. ಎಷ್ಟು ಬೇಗ ಮಾಡಿಬಿಡ್ತಾರೋ ಇವ್ರ ಕೆಲಸ ಎಲ್ಲ. ಪಾಪ ತುಂಬ ಕಷ್ಟಪಡ್ತಾರೆ. ಪ್ರತಿದಿನ ಇದೇ ಥರ ಕೆಲಸ ಮಾಡ್ತಾರೆ ಇವರು. ಪ್ರತಿದಿನ ವೀಕಲ್ಲಿ 7 ದಿನವೂ ಇದೇ ಥರ ಕಷ್ಟಪಡ್ತಾರೆ ಅನಿಸುತ್ತೆ. ನಾವು 1 ದಿನ 2 ದಿನ ಬಿಸಿಲಿಗೆ ಹೋಗಿ ಕಷ್ಟಪಡಲಿಕ್ಕೆ, ಅಟ್ಲೀಸ್ಟ್ ಬಿಸಿಲು ನೋಡಲಿಕ್ಕೂ ಅಷ್ಟು ಇದು ಮಾಡ್ತೀವಿ. ಎಷ್ಟು ಕಷ್ಟಪಡ್ತಿದ್ದಾರೆ ನೋಡಿ ಅಂತಂದ್ಬಿಟ್ಟು. ನಾವು ಆ್ಯಕ್ಚುಲಿ ಯಂಗ್ಸ್ಟ್ರೆಲ್ಲ ಏನಂದರೆ ಮನೆಯಲ್ಲಿ ಇದ್ದು ಎಲ್ಲರನ್ನೂ ನೋಡ್ಕೋತಾ ಇರ್ತೀವಿ. ಬಟ್ ಗಂಡಸ್ರು ಆಚೆ ಹೋಗಿ ಮನೆಗೋಸ್ಕರ ಎಲ್ಲ ದುಡ್ಡು ತರ್ತಿರ್ತಾರಲ್ಲ, ಪಾಪ ಅವ್ರಿಗೆ ಎಷ್ಟೇ ಕಷ್ಟ ಆಗಲಿ ದುಡ್ದು ತಂದು ನಮ್ಮನ್ನು ಚೆನ್ನಾಗಿ ನೋಡ್ಕೋತಾ ಇರ್ತಾರೆ. ಅವಾಗ ಅನಿಸುತ್ತೆ ನೋಡಿ ಎಷ್ಟು ಕಷ್ಟ ಆದರೂ ಫ್ಯಾಮ್ಲಿಗೋಸ್ಕರ ಬರ್ತಾರಲ್ವ ಅಂತಂದ್ಬಿಟ್ಟು. ಇನ್ನು ಅವರಲ್ಲಿ ಮಾಡ್ತಾಯಿದ್ರೆ ನಾವು ಇನ್ನೇನು ಟೊಮೆಟೊ ನಾರು ತಂದಿದ್ವಲ್ಲ, ಇನ್ನು ಅದಕ್ಕೆ ನೀರು ಹಾಕಲಿಕ್ಕೆ ಅಂತ ನನ್ನ ಹಸ್ಬೆಂಡ್ ಬಂದರು. ಇನ್ನು ಅವ್ರು ನೀರು ಹಾಕ್ತಾಯಿದ್ರು. ಅಲ್ಲಿ ನವಿಲುಗರಿ, ಒಂದು ಪುಟ್ಟ ನವಿಲುಗರಿ ಬಿದ್ದಿತ್ತು. ಇನ್ನು ಅದನ್ನು ನೋಡಿದೆ. ನಾನು ನವಿಲುಗರಿನ ತೊಗೊಂಡು ಇನ್ನು ಸ್ವಲ್ಪ ಹೊತ್ತು ನನ್ನ ಹಸ್ಬೆಂಡ್ ನೀರು ಹಾಕೋವರೆಗೂ ನಾನೇ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ. ಇನ್ನು ನೀರು ಹಾಕ್ಬಿಟ್ಟು ಮತ್ತೆ ಇಲ್ಲಿ ಬಂದ್ವಿ. ನೆಂಗು ನಿತ್ವಿ ಅಮ್ಮನ ಮನೆಗೆ ಹೋಗಿದ್ದಾರಲ್ವ. ಇನ್ನು ನಾವಿಬ್ಬರು ಫ್ರೀ ಬರ್ಡ್ಸ್ ಇವತ್ತು. ನಾವಿಬ್ಬರು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ ಗೊತ್ತಾ, ಆಲ್ಮೋಸ್ಟ್
ಆಲ್ಮೋಸ್ಟ್ ಅಲ್ಲಿ ನಾನು ನನ್ನ ಹಸ್ಬೆಂಡ್ ಒಂದು ಹತ್ರ ಇದ್ದೀವಿ ಅಂದರೆ ಫುಲ್ ಮಾತು ಹೇಳ್ಕೊತಾ ಏನೊಂದು ಇದು ಮಾಡ್ಕೋತಾ ಇರ್ತೀವಿ. ನಿತ್ವಿ ಇದ್ದರೆ ಇನ್ನು ನಿತ್ವಿದೇ ಬ್ಯುಸಿ ಸರಿ ಹೋಗುತ್ತೆ. ಇಲ್ಲಾಂದರೆ ನಾವಿಬ್ಬರು ಸ್ವಲ್ಪ ಆರಾಮಾಗಿ ಮಾತಾಡೋದು, ಏನಾದರೂ ನಡೆದ್ರವೇನಾದರೂ ಮಾತಾಡ್ಕೊಳ್ಳೋದು, ಇಲ್ಲಾಂದರೆ ಫ್ಯೂಚರ್ದೇನಾದರೂ ಏನೋ ಒಂದು ಮಾತಾಡ್ಕೊತಾ ಇರ್ತೀವಿ. ನನಗೆ ನನ್ನ ಹಸ್ಬೆಂಡ್ ಜೊತೆ ಮಾತಾಡ್ಕೊಂಡು ಕೂತಿದ್ರೆ ಸಾಕು. ಈ ನಡುವೆ ಎಲ್ಲ ನಿತ್ವಿ ಹುಟ್ಟಿದಾಗಿಂದ ಏನು ಅಂದರೆ ಬರೀ ನಿತ್ವಿದು ನೋಡ್ಲಿಕ್ಕೆ ಸರಿ ಹೋಗಿಬಿಡ್ತಿದೆ. ನಮ್ಮಿಬ್ರಿಗೂ ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಆದಷ್ಟು ಸಿಕ್ಕ ಟೈಮಲ್ಲಿ ನಾವಿಬ್ಬರು ಒಳ್ಳೆ ಟೈಮ್ ಒಳ್ಳೆ ಕ್ವಾಲಿಟಿ ಟೈಮನ್ನ ಸ್ಪೆಂಡ್ ಮಾಡ್ತೀವಿ. ಆರಾಮಾಗಿ ಇಬ್ಬರು ಒಂದು ಮಾತಾಡಿಸ್ಕೊಂಡು ಚೆನ್ನಾಗಿರ್ತೀವಿ. ನೋಡಿ ಗಿಡಗಳು ಎಷ್ಟೆಷ್ಟು ದೊಡ್ಡದಾಗಿ ಹಾಕ್ಬಿಟ್ಟಿದೆಯೋ. ಇನ್ನು ನಾಳೆ ಬಂದುಬಿಟ್ಟು ಮತ್ತೆ ಬೇರೆ ಕಡೆ ಟೊಮ್ಯಾಟೊ ನಾರು ಹೊಂಡ್ಲಿಕ್ಕೆ ಅಂತ ಬರ್ತಿದ್ದಾರೆ. ಇನ್ನು ಇದೆಲ್ಲ ಮುಗಿದಾದ್ಮೇಲೆ ಇನ್ನು ಮನೆಗೆ ಹೋಗೋಣ ಅಂತಂದ್ಬಿಟ್ಟು ಇನ್ನು ಫ್ಲಾಸ್ಕೆಲ್ಲ ಬೆಳಗ್ಗೆ ಕಾಫಿ ಕೊಟ್ಟು ಕಳಿಸಿದ್ನಲ್ವ, ಫ್ಲಾಸ್ಕೆಲ್ಲ ಇತ್ತು. ಇನ್ನು ಅದನ್ನು ತಗೊಬಿಟ್ಟು ಇನ್ನು ಮತ್ತೆ ಮನೆಗೆ ರಿಟರ್ನ್ ಹಾಕ್ಬಿಡ್ತಾ ಇದ್ದೀವಿ. ಇನ್ನು ಅಷ್ಟರಲ್ಲಿ ಇನ್ನು ಅಮ್ಮ ಫೋನ್ ಮಾಡಿದ್ರು, ಅಟ್ಲೀಸ್ಟ್ ಸುಮ್ಮನೆ ಬಂದಾದರೂ ಹೋಗಬಾರ್ದಿತ್ತಾ ಅಂತಂದ್ಬಿಟ್ಟು ಇನ್ನು ನನ್ನ ಹಸ್ಬೆಂಡ್ ಹೋಗಿ ಇನ್ನು ನಿತ್ವಿ ಹೋಗಿದ್ರಲ್ವ, ಇನ್ನು ನಿತ್ವಿನ ಕರ್ಕೊಬರೋಣ ಅಂತಂದ್ಬಿಟ್ಟು ಹೋಗಿದ್ರು. ನೋಡಿ ಅವ್ರ ಅಪ್ಪ ಹೊಟ್ಟೋಗ್ತಿದ್ದಾರೆ ಅಂತ ಅಂದ್ಬಿಟ್ಟು ನಮ್ಮ ನಿತ್ವಿ ಹೇಗೆ ಓಡೋಗ್ಬಿಡ್ತಾ ಇದ್ದಾರೋ. ಅವ್ರಿಗೇನಿದ್ರು ಒಂದೇ ಕಾನ್ಸೆಪ್ಟ್, ಗಾಡಿಯಲ್ಲಿ ಓಡಾಡಬೇಕು ಅಷ್ಟೇ. ಏನೇ ಅವ್ರಿಗೆ ತುಂಬ ಕೋಪ ಬಂದುಬಿಟ್ರು, ಇಲ್ಲಾಂದರೆ ಎಲ್ಲಾದರೂ ಬಿದ್ದು ಪೆಟ್ಟು ಮಾಡ್ಕೊಬಿಟ್ರು, ಏನು ಬೇಕು ನಿತ್ವಿ ಅಂದರೆ ಬುರ್ರೋಗೋಣ ನಡೀರಿ, ಇಲ್ಲಾಂದರೆ ಕಾಯಿ ಇಟ್ಕೊಡಿ ಆ ಥರ ಕೇಳಿಬಿಡ್ತಾರೆ. ಇನ್ನು ಅವ್ರ ಮಾವ ಚಪ್ಪಲಿ ಹಾಕ್ಬಿಟ್ಟು ಇನ್ನು ಕಳಿಸ್ತಿದ್ರು. ನೋಡಿ ಅಮ್ಮನ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಹೇಗೆ ಮಾಡಿದ್ದಾರೆ ಅಂತಂದ್ಬಿಟ್ಟು. ಪಾಪ ಅಮ್ಮಗೂ ಸ್ವಲ್ಪ ಹೆಲ್ತ್ ಸರಿ ಇರಲಿಲ್ಲ. ಪಾಪ ಅವರೂ ಹೇಗೆ ಮಾಡ್ತಾರೆ ಅಂತ ಅನ್ಕೋತಾ ಇದ್ದೆ. ಇನ್ನು ನಾನು ಸರಿಯಾಗಿದ್ದಿದ್ರೆ ಒಂದು ಸ್ವಲ್ಪ ಏನೂ ಇಲ್ಲದೆ ಇದ್ದಿದ್ರೆ ಹೋಗಿ ಅಮ್ಮನಿಗೆ ಹೆಲ್ಪ್ ಮಾಡ್ಬೋದಿತ್ತು. ಯಾಕೋ ಅವ್ರಿಗೆ ಹಬ್ಬದ ಮುಂಚೆ ದಿನದಿಂದ ಕಂಪ್ಲೀಟಾಗಿ ಹೊಟ್ಟೆ ನೋವು ಬಂದುಬಿಟ್ಟಿತ್ತು, ಸಿಕ್ಕಾಪಟ್ಟೆ ಹೊಟ್ಟೆ ನೋವ್ತಿದೆ ಅಂತಿದ್ರು. ಆದರೆ ಹೆಂಗೋ ಒಂದಂಗೆ ಮಾಡಮ್ಮ, ಇನ್ನು ಬಿಡ್ಲಿಕ್ಕೆ ಆಗಲ್ವಲ್ಲ, ಇನ್ನು ನಾನು ಬರಲಿಕ್ಕೆ ಆಗಲ್ಲ, ಹೇಗೋ ಹೋಗಿ ಮಾಡಿಬಿಡಿ ಅಂತಂದೆ. ಇನ್ನು ಮಾಡಿದ್ರು ನೋಡಿ ಎಷ್ಟೊಂದು ಸುಂದರವಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿತ್ತಲ್ವ. ನನಗೂ ತುಂಬ ಖುಷಿ ಆಯಿತು. ಇನ್ನು ಮತ್ತೆ ಮನೆಗೆ ಬಂದು ಆದಮೇಲೆ ಇನ್ನು ನಿತ್ವಿನ ಫಸ್ಟ್ ಮಲಗಿಸ್ಬಿಟ್ವಿ. ಇನ್ನು ಅವ್ರು ಡೇ ಟೈಮಲ್ಲಿ ಅಷ್ಟೊಂದು ಹಾಗೆ ಮಲಗಿಲ್ಲ, ಹಾಗಾಗಿ ಫಸ್ಟ್ ಅವ್ರನ್ನ ನಿದ್ದೆ ಮಾಡಿಸೋಣ ಅಂತಂದ್ಬಿಟ್ಟು ನಿದ್ದೆ ಮಾಡಿಸ್ಬಿಟ್ವಿ. ಇನ್ನು ಅಲ್ಲೇ ಅವ್ರು ಊಟ ಎಲ್ಲ ಮುಗಿಸ್ಕೊಬಂದುಬಿಟ್ಟಿದ್ರು. ಹಾಗಾಗಿ ಇನ್ನು ನಾನು ಒಂದು 2 ದಿನದಿಂದ ಕಂಟಿನ್ಯೂಸ್ ಆಗಿ ಹೆಡ್ ಬಾತ್ ಮಾಡಿರೋದ್ರಿಂದ ಫುಲ್ ತಲೆಯೆಲ್ಲ ಒಂಥರ ನೋವ್ತಾ ಇದ್ದಾಗಿತ್ತು. ಚೆನ್ನಾಗಿ ಎಣ್ಣೆ ಇಟ್ಕೊಬಿಟ್ಟು ಇನ್ನು ಗಂಟು ಹಾಕ್ಕೊಬಿಟ್ಟಿದ್ದೀವಿ ಅಂದರೆ ಎಷ್ಟೊಂದು ರಿಲ್ಯಾಕ್ಸ್ ಆಗಿಬಿಡುತ್ತೆ ಗೊತ್ತಾ. ಯಾವಾಗೂ ಅಷ್ಟೇ ಸ್ವಲ್ಪ ಸ್ಟ್ರೈನ್ ಆಗಿದೆ ಅಂತಂದರೆ ತಲೆಗೆ ಚೆನ್ನಾಗಿ ಎಣ್ಣೆ ಇಟ್ಕೊಬಿಟ್ಟು ಚೆನ್ನಾಗಿ ಒಂದು ಸಲ ಮಸಾಜ್ ಮಾಡಿಕೊಂಡು ಇನ್ನು ತಲೆಗೆ ಗಂಟು ಹಾಕ್ಕೊಂಡು ಕೂತಿದ್ದೀವಿ ಅಂತಂದರೆ ಇನ್ನು ಫುಲ್ ಕೂಲಾಗಿರುತ್ತೆ. ಇನ್ನು ಮಧ್ಯಾಹ್ನ ಅಡುಗೆ ಮಾಡಿರೋ ಪಾತ್ರೆಗಳೆಲ್ಲ ಇತ್ತು, ಹಾಗೆ ಅವನ್ನೆಲ್ಲ ವಾಶ್ ಮಾಡಿ ಒಂದು ಬುಟ್ಟಿಗೆ ಹಾಕಿಟ್ಟೆ. ಇನ್ನು ಕೊತ್ತಂಬರಿ ಇದು ನೋಡೋಣ ಅಂತ ಹೇಳ್ಬಿಟ್ಟು ಬಂದೆ. ನೋಡಿ ಎಳೆ ಎಷ್ಟು ಚೆನ್ನಾಗಿ ಹಾಕಿದೆಯೋ. ಇದ್ರ ಮೇಲೆ ಅಂತೂ ನಂಗೆ ಝೀರೋ ಹೋಪ್ಸ್ ಇತ್ತು, ಬಟ್ ತುಂಬ ಚೆನ್ನಾಗಿ ಬರ್ತಿದೆ. ಈ ನಡುವೆ ನೀರು ಚೆನ್ನಾಗಿ ಹಾಕ್ತಿದ್ದೀವಿ, ಹಾಗಾಗಿ ಸ್ವಲ್ಪ ಚೆನ್ನಾಗೂ ಬರ್ತಾಯಿದೆ. ಇನ್ನೇನು 4-5 ದಿನದಲ್ಲಿ ಹಾರ್ವೆಸ್ಟ್ ಮಾಡ್ಕೋಬೋದು ಅಂತ ಅನಿಸುತ್ತೆ. ಇನ್ನು ಬೇರೆ ಕಡೆ ಇದು ಚೆನ್ನಾಗಿ ಬರ್ತಿದೆ ಅಲ್ವಾ. ಆ್ಯಕ್ಚುಲಿ ಆಚೆ ಸ್ವಲ್ಪ ಪ್ಲೇಸ್ ಇದೆ, ನಲ್ಲೂ ಹಾಕ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ. ನಾವೇನು ಸ್ವಲ್ಪ ಧನಿಯಾ ಹಾಕ್ಬಿಟ್ರೆ ಸಾಕಲ್ವ, ಹಾಕ್ಬಿಡುತ್ತೆ. ಇದು ಬಂದುಬಿಟ್ಟು ಹಲಸಿನಣ್ಣು ತಿಂದು ಹಾಕಿದ್ವಲ್ಲ, ಅದು ಬಂದಿತ್ತು. ನಮ್ಮ ನಿತ್ವಿ ಏನು ಮಾಡ್ತಿದ್ದಾರೆ ಅಂದರೆ ಎಳೆಲ್ಲ ಕಿತ್ತಾಕ್ಬಿಡ್ತಾಯಿದ್ದಾರೆ. ಅದು ಬರೋದು ಇವ್ರು ಕಿತ್ತಾಕೋದು ಚೆನ್ನಾಗಿ ಕೈಗೆ ಸಿಗುತ್ತಲ್ವ, ಹಾಗಾಗಿ ಎಲ್ಲನೂ ಕಿತ್ತಾಕ್ಬಿಡ್ತಾಯಿದ್ದಾರೆ. ನಾವು ಎಷ್ಟೇ ಹೇಳೋಕ್ಕೆ ಹೋದ್ರೂ ಕೇಳ್ತಾನೆ ಇಲ್ಲ. ಇನ್ನೇನಾದರೂ ಅಂದರೆ ಗಿಡನೇ ಕಿತ್ಬಿಡ್ತಾರೆ, ಹಂಗೆ ಮಾಡ್ತಾರೆ. ಇನ್ನು ಈ ಕಡೆನೂ ಸ್ವಲ್ಪ ಹಾಕಿದರೆ ಈ ಕಡೆನೂ ಚೆನ್ನಾಗಿ ಬಂದಿತ್ತು. ನಾನು ಎಷ್ಟು ಹಾಕಿದರೆ ಅಷ್ಟೂ ಬಂದಿತ್ತು, ತುಂಬ ಚೆನ್ನಾಗಿತ್ತು. ಅವನ್ನ ಎಳೆ ಕಿತ್ತಾಕ್ತಿರ ಇದ್ದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬಂದಿರೋದೇನೋ. ನಿತ್ವಿ ಎಲ್ಲನೂ ಕಿತ್ಬಿಟ್ಟಿದ್ದಾರೆ. ಇನ್ನು ನನ್ನ ಹಸ್ಬೆಂಡು ಮಲ್ಗ್ಲಿಕ್ಕೆ ಹೋಗ್ಬಿಟ್ರು, ಇನ್ನು ನಿತ್ವಿನೂ ಮಲಗಿದ್ದಾರಲ್ವ ಅಂತ ಅಂದ್ಬಿಟ್ಟು ಇನ್ನು ಗೇಟಲ್ಲಿ ಎಲ್ಲ ಲೈಟ್ಗಳು ಹಾಕಿರ್ತೀವಲ್ವ, ಇನ್ನು ಅದನ್ನೆಲ್ಲ ಆಫ್ ಮಾಡಿಕೊಂಡೆ ಇನ್ನು ಮಲ್ಗ್ಲಿಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಇನ್ನು ಮಲ್ಗೋದಿಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಡೈಲಿ ರೊಟೀನ್ ಹೀಗೆ ಇರುತ್ತೆ, ಬಟ್ ಇವತ್ತು ಸ್ವಲ್ಪ ಬಿಸಿಯಾಗಿ ನಡೆದು ಬಿಡ್ತು. ನನ್ನ ಡೇ ಎಲ್ಲ ಹೇಗೆ ಅನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಇನ್ನು ನೋಡ್ತಾ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿಗೆ ಈ ವ್ಲಾಗ್ನ ಮುಗಿಸೋಣ. ನಿಮ್ಮ ಮನೆಯಲ್ಲೆಲ್ಲ ವರಮಹಾಲಕ್ಷ್ಮಿ ಹಬ್ಬನ ಹೇಗೆ ಆಚರಿಸ್ಕೊಂಡ್ರಿ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ನಮ್ಮ ಮನೇಲಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ವಿ, ಬಟ್ ಈ ವರ್ಷ ಅಜ್ಜಿ ತೀರ್ಕೊಂಡಿರೋದ್ರಿಂದ ಹಬ್ಬ ಏನೂ ಮಾಡ್ಲಿಕ್ಕೆ ಹೋಗಿಲ್ಲ. ಬಟ್ ನೆಕ್ಸ್ಟ್ ವರ್ಷ 100% ಹಬ್ಬನ ಮಾಡ್ತೀವಿ, ಆವಾಗ ಆ ವಿಡಿಯೋನ ಶೇರ್ ಮಾಡ್ಕೋತೀವಿ. ಇನ್ನು ನೋಡ್ತಾ ಇರೋದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿಗೆ ಈ ವ್ಲಾಗ್ನ ಮುಗಿಸೋಣ, ಮತ್ತೊಂದು ವ್ಲಾಗ್ ಮುಖಾಂತರ ಸಿಗೋಣ. ಅಲ್ಲಿವರೆಗೂ ಬಾಯ್. ಸೊ ಇವತ್ತಂತೂ ಸಿಕ್ಕಾಪಟ್ಟೆ ಬ್ಯುಸಿ ಡೇ ಹಾಕ್ಬಿಡ್ತು, ತುಂಬ ಚೆನ್ನಾಗೂ ನಡೀತು. ಸರಿನಾ? ಓಕೆ, ವರಮಹಾಲಕ್ಷ್ಮಿ ಹೇಗೆ ಆಚರಿಸ್ಕೊಂಡ್ರಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಬಾಯ್.